ಇವತ್ತು ನಮ್ಮ ಜೊತೆಗೆ ಯಂಗ್ ಸಿನಿಮಾಟೋಗ್ರಾಫರ್ ಇದ್ದಾರೆ. ತಮ್ಮದೇ ರೀತಿಯಲ್ಲಿ ದೃಶ್ಯ ರೂಪಕವನ್ನ ಕಟ್ಟಿಕೊಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಎ.ಜೆ. ಶೆಟ್ಟಿ AKA ಅರ್ಜುನ್ ಶೆಟ್ಟಿ ಅವರು ಮಾತಾಡಿಸ್ತಾ ಹೋಗೋಣ ಬನ್ನಿ. ಯಶ್ ಎಂಗೇಜ್ಮೆಂಟ್ ನಿಮ್ಮ ಒಂದು ಜರ್ನಿಗೆ ಸಿನಿಮಾ ಕ್ಷೇತ್ರಕ್ಕೆ ಎಂಟರ್ ಆಗ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂತ? KGF ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. ಒನ್ನಲ್ಲಿ ಸ್ವಲ್ಪ ನೀವು ವರ್ಕ್ ಮಾಡಿದೀರಾ, KGF 2 ಅಲ್ಲಿ ಮಾಡಿದಿರಿ. ಹೆಂಗ್ ಅಡಾಪ್ಟ್ ಮಾಡ್ಕೊಂಡ್ರಿ? ತಾಳಿ ಕಟ್ಟಿದ್ರೆ ಮುಗಿದೋಯ್ತು, ಆ ಶಾರ್ಟ್ ತೆಗ್ದ್ಬಿಡ್ಬೇಕು ನಾವು ಒಂದೇ ಟೈಮ್. ಬಗೀರ ಈಗ ಸದ್ಯದ ರೀಸೆಂಟ್ ಹಿಟ್ ಸಿನಿಮಾ. ಬಗೀರ ನನಗೆ ಆಕ್ಚುಲಿ ಒಂದು ಒಳ್ಳೆ ಡೈರೆಕ್ಟರ್ ಜೊತೆ ಒಳ್ಳೆ ಕಾಂಬಿನೇಷನ್ ವರ್ಕ್ ಆಯ್ತು. ನಮ್ಗೆ KGF ಪ್ಯಾಟರ್ನ್ ಅಲ್ಲೇ ಸಿನಿಮಾ ಬೇಕು ಅಂತ ಅವ್ರು ಹೇಳಿದ್ರ ಅಥವಾ ಹೆಂಗಿತ್ತು? ಅವ್ರದ್ದು ವಿಷನ್ ಅವರೇ ಹೇಳ್ಕೊಂಡಿದ್ದಾರೆ, KGF ತರ ವಿಷನ್ ಅಂತ. ಸುಶೀಲಾ ಸಾಂಗ್ ಆಗಿರ್ಬೋದು, ಕಿಸ್ ಸಿನಿಮಾದಲ್ಲಿ ಫೈನಾನ್ಷಿಯಲಿ ಹೆಂಗ್ ಟ್ರೀಟ್ ಮಾಡ್ತಾ ಇದೆ ನಿಮ್ಮನ್ನ ಇಂಡಸ್ಟ್ರಿ? ಫಸ್ಟ್ ಇಂದ 10 ರೂಪಾಯಿ ದುಡಿದವನು ಲೈಕ್ ನೆಕ್ಸ್ಟ್ 100 ರೂಪಾಯಿ ದುಡಿತಿದ್ದೀನಿ, ಮತ್ತೆ 1000 ರೂಪಾಯಿ ದುಡಿತಿದ್ದೀನಿ. ಸ್ಟಾರ್ ಹಾಕೊಂಡು ಕಾಸ್ಟ್ ಮಾಡ್ಕೊಂಡು ಮಾಡೋ ಪ್ಲಾನ್ ಇದೆಯಾ ಅಥವಾ ಯಾವ ತರ? ಅದನ್ನ ಕಥೆನ ಪ್ರಶಾಂತ್ ಸರ್ಗೆ ಹೇಳಿದೆ, ಹೌದಾ? ಅವ್ರಿಗೆ ಸಖತ್ ಇಷ್ಟ ಆಯ್ತು. ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ. ಈ ಶೆಟ್ಟಿ ಗ್ಯಾಂಗ್ ಜೊತೆಗೆ ಇನ್ನೂ ನೀವು ಸಿನಿಮಾ ಮಾಡಿಲ್ಲ. ನಮಸ್ಕಾರ ಸ್ನೇಹಿತರೆ, ಚಿತ್ತಾರದ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಯಂಗ್ ಸಿನಿಮಾಟೋಗ್ರಾಫರ್ ಇದ್ದಾರೆ. ಕಿಸ್ ಸಿನಿಮಾ ಆಗಿರಬಹುದು, ಕಬ್ಜಾ ಸಿನಿಮಾ ಆಗಿರಬಹುದು, ಇತ್ತೀಚಿನ ಬಗೀರಾ ಸಿನಿಮಾ ಆಗಿರಬಹುದು, ತಮ್ಮದೇ ಆದ ರೀತಿಯಲ್ಲಿ ವಿಜುವಲ್ಸ್ ಮೂಲಕ ತಮ್ಮ ಛಾಪನ್ನು ಇವರು ಒತ್ತಿದ್ದಾರೆ. ನೋಡಲಿಕ್ಕೆ ಇವರು ಆಲ್ಮೋಸ್ಟ್ ಒಂದು ರೀತಿ IT ಉದ್ಯಮಿ ಥರ ಕಾಣ್ತಾರೆ, ಸಿನಿಮಾಟೋಗ್ರಾಫರ್ ಥರ ಕಾಣಲ್ಲ. ನಾನು ಇಷ್ಟೆಲ್ಲ ಪೀಠಿಕೆ ಹಾಕಿದ ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗಿರುತ್ತೆ. ಅವರೇ ಎ.ಜೆ. ಶೆಟ್ಟಿ. ಆ್ಯಕ್ಚುಲಿ ಹೆಸರು ಅರ್ಜುನ್ ಶೆಟ್ಟಿ ಅಂತ ನಮ್ಮ ಹತ್ರ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಅರ್ಜುನ್ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್. ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ಮೋಸ್ಟ್ ನಿಮ್ಮ ಒಂದು ಜರ್ನಿ ಶುರುವಾಗಲಿಕ್ಕೆ ಯಶ್ ಅವರ ಎಂಗೇಜ್ಮೆಂಟ್ ಕೂಡ ಕಾರಣ ಅಂತ ಅಂದ್ಕೊಳ್ಬಹುದು. ಬಿಕಾಸ್ ಅಲ್ಲೇ ನಿಮ್ಮನ್ನ ಯಾಕೆಂದ್ರೆ ಭುವನ್ ಗೌಡ ಅವರು ಭೇಟಿ ಆಗಿರೋದು ಅಲ್ಲಿಂದ ಶುರುವಾಗಿದ್ದು. ಸೊ ಯಶ್ ಎಂಗೇಜ್ಮೆಂಟ್ ನಿಮ್ಮ ಒಂದು ಜರ್ನಿಗೆ, ಸಿನಿಮಾ ಕ್ಷೇತ್ರಕ್ಕೆ ಎಂಟರ್ ಆಗ್ಲಿಕ್ಕೆ ಹೇಗೆ ಕಾರಣ ಆಯ್ತು ಅಂತ ದಯವಿಟ್ಟು ಹೇಳಿ. ಭುವನ್ ಸರ್ ಬಂದ್ಬಿಟ್ಟು ಲೈಕ್ ನನಗೆ ಅಂದ್ರೆ ಒಂದು ಅದೇ ಎಂಗೇಜ್ಮೆಂಟ್ ಅಲ್ಲಿ ಅದೊಂದು ಅಂದ್ರೆ ನಾನು ಅವಾಗ ಕಂಪ್ಲೀಟ್ ವೆಡ್ಡಿಂಗ್ ಶೂಟ್ ಮಾಡಿದ್ದೆ, ತುಂಬಾ ಬಿಸಿ ಇದ್ದೆ ಅದರಲ್ಲೇ. ಎಸ್ ಸರ್ ಎಂಗೇಜ್ಮೆಂಟ್ ಬೇರೆಯವ್ರದ್ದು ಭುವನ್ ಸರ್ ಮಾಡ್ತಾ ಇದ್ರು, ನನಗೆ ಅಲ್ಲಿ ಪರಿಚಯ ಆದ್ರು. ಅದ್ರದ್ದು ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಅವ್ರಿಗೆ ಸಖತ್ ಇಷ್ಟ ಆಯ್ತು. ಅದಾದ್ಮೇಲೆ ಅವ್ರು KGF ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು. KGF ಪಾರ್ಟ್ 1 ಒಂದು 15 days ಫಸ್ಟ್ ಶೆಡ್ಯೂಲ್ ಮಾಡ್ತಾನೆ. AP ಅರ್ಜುನ್ ಸರ್ದು ಕಿಸ್ ಮೂವಿ, ಅವ್ರಿಗೆ ಸಖತ್ ಕ್ಲೋಸ್ ಇದ್ರು. ಸೊ ಅದನ್ನ ಸ್ಟಾರ್ಟ್ ಮಾಡಿದೆ. ಹಂಗೆ ಲೈಕ್ ಇಲ್ಲಿ ತನಕ ಬಂದಿದೆ. ಕರೆಕ್ಟ್. ಸೊ ಅಂದ್ರೆ ಬೇಸಿಕಲಿ ನೀವು ಫಸ್ಟ್ ಹಾಗಾದ್ರೆ ನೀವು ಬರೀ ಫೋಟೋಗ್ರಫಿ ಮಾತ್ರ? ಅದೇ ಇಲ್ಲ, ಫೋಟೋ ವೆಡ್ಡಿಂಗ್ ವಿಡಿಯೋ ಅಂದ್ರೆ ನಾನು ಜಾಸ್ತಿ ಕ್ಯಾಂಡಿಡ್ ವೆಡ್ಡಿಂಗ್ಸ್ ಅಂದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್ ಅದು ಇದು ಎಲ್ಲ ಜಾಸ್ತಿ ಮಾಡಿದ್ದೆ. ಓಕೆ. ಸೊ ಫಸ್ಟ್ ಅಂದ್ರೆ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನಿಮ್ಮ ಊರು ಯಾವುದು, ನಿಮ್ಮ ತಂದೆ ತಾಯಿಯವರು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಯವರಿಗೆ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ನಂದು ಊರು ಮೂಡ್ಬಿದ್ರೆ. ಅಂದ್ರೆ ಲೈಕ್ ಅಪ್ಪ ಬಂದ್ಬಿಟ್ಟು ನಮ್ದು ಹೋಟ್ಲ್ ಇದೆ, ಲೈಕ್ ನಾನ್ ವೆಜ್ ಹೋಟ್ಲ್ ಇದೆ ಇಲ್ಲಿ ಮಂಗಳೂರಲ್ಲಿ. ಸೊ ಅಮ್ಮ ಸಿಟಿ ಅಲ್ಲ ಅಥವಾ ಮಂಗಳೂರು ಸಿಟಿಯಲ್ಲಿ? ಸೊ ಹೀಗೆ ಅಪ್ಪ ದುಬೈಲಿದ್ರು. ಅವಾಗ ನಾನು ಜಸ್ಟ್ ಇಲ್ಲಿ ಕಾಲೇಜಿಗೆ ಬಂದು ಜಾಯ್ನ್ ಆದೆ. ನನ್ನ BS ಇನ್ ಮಲ್ಟಿಮೀಡಿಯಾ. ನನಗೆ ಆಕ್ಚುಲಿ ಸಿನಿಮಾಟೋಗ್ರಫಿ ನನ್ನ ತಲೆಯಲ್ಲೇ ಇರಲಿಲ್ಲ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಲೈಕ್ ನಾನು ಆಮೇಲೆ ರೈಟಿಂಗ್ ಅದು ಇದು ಡೈರೆಕ್ಷನ್ ಆ ಥರ ಪ್ಲಾನ್ ಅಲ್ಲಿ ಇದ್ದವನು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ಸೊ ಹಾಗೆ ಜರ್ನಿ ಹೋಗ್ತಾ ಇತ್ತು. ಓಕೆ. ಅಂದ್ರೆ ನಿಮಗೆ ಬೇಸಿಕಲಿ ಈಗ ಸಿನಿಮಾಗೆ ಬರಬೇಕು ಅಥವಾ ಈಗ ವೆಡ್ಡಿಂಗ್ಸ್ ಎಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಸಿನಿಮಾಟೋಗ್ರಾಫರ್ ಆಗ್ಬೇಕು ಅನ್ನೋ ಐಡಿಯಾ ಯಾವಾಗ ಬಂತು ತಲೆಯಲ್ಲಿ ನಿಮಗೆ ಅಂತ? ಸಿನಿಮಾಟೋಗ್ರಾಫರ್ ಆಗ್ಬೇಕು ಅನ್ನೋ ಪ್ಲಾನ್ ಇರಲಿಲ್ಲ ನನ್ನ ಡೈರೆಕ್ಷನ್. ನಾನು ಭುವನ್ ಸರಿಗೆ ಹೋದೆ ಫಸ್ಟ್. ಅವ್ರು ಕೇಳಿದಾಗ ನಾನು ಇಲ್ಲ ಡೈರೆಕ್ಷನ್ ಪ್ಲಾನ್ ಇದೆ, ಡೈರೆಕ್ಷನ್ ಮಾಡಬೇಕು ಅಂದಾಗ ಅವ್ರಿಲ್ಲ ನೀನು ಇಲ್ಲಿ KGF ಬಂದರೆ ಪ್ರಶಾಂತ್ ಸರ್ ಸಿಗ್ತಾರೆ, ನೀನು ಆ್ಯಕ್ಚುಲಿ ಇದು ಮಾಡ್ಕೊಂಡು ಅದನ್ನು ಕಲಿಬೋದು ಅನ್ನೋ ಇದಿತ್ತಲ್ಲ. ಸೊ ಅವಾಗ ನಾನು ಇಲ್ಲ ಯೋಚನೆ ಮಾಡಿದೆ. ಓಕೆ, ನನಗೇನು ಜರ್ನಿಗೆ ಏನು ಇದೊಂದು ಲೈಕ್ ಬ್ರಿಡ್ಜ್ ಆಗಿ ಹೋಗ್ತಾ ಇದೆ. ಅಂದರೆ ನಂದು ಡ್ರೀಮ್ ಇರೋದು ಬೇರೆ, ಇದು ಲೈಕ್ ಅದರ ಜೊತೆ ಹೋಗ್ತಾ ಇದೆ.
ಇದು ಬೆಟರ್ ಅಡಿಷನಲ್ ಸ್ಕಿಲ್ ತರ, ಸೊ ಆ ತರ ಯೋಚನೆ ಮಾಡಿದ್ರೆ. ಬಟ್ ಅಗೇನ್ ಅಂದ್ರೆ ಇವಾಗ ವೆಡ್ಡಿಂಗ್ ಫೋಟೋಗ್ರಫಿ ಇಸ್ ಡಿಫ್ರೆಂಟ್, ಈಗ ಸಿನಿಮಾದು ಫೋಟೋಗ್ರಫಿನೇ ಬೇರೆ ತರ ಇರುತ್ತೆ. ಸೊ ಅದರದ್ದು ಒಂದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಲಿಕೆ ಹೆಂಗೆ ಶುರು ಮಾಡಿದ್ರಿ ಮತ್ತೆ ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರಿ ನಿಮ್ಮನ್ನ ನೀವು ಅಂತ? ಅಫ್ಕೋರ್ಸ್ KGF 1 ಅಲ್ಲಿ ಸ್ವಲ್ಪ ನೀವು ವರ್ಕ್ ಮಾಡಿದೀರಾ, KGF 2 ಅಲ್ಲಿ ಮಾಡಿದಿರಿ, ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರಿ ಅಂದ್ರೆ ಸಿನಿಮಾಟೋಗ್ರಫಿ ಫಾರ್ ಸಿನಿಮಾ ಹೆಂಗೆ ನಿಮ್ಗೆ ಕಲಿತಾ ಹೋದ್ರಿ ಅಂತ? ನನಗೆ ಆಕ್ಚುಲಿ ವೆಡ್ಡಿಂಗ್ ಈಗಲೂ ನನಗೆ ಇಷ್ಟ. ನಾನು ಯಾವತ್ತಾದ್ರೂ ಫ್ರೀ ಇದ್ರೆ ಅಂದ್ರೆ ಲೈಕ್ ಡೆಸ್ಟಿನೇಷನ್ ವೆಡ್ಡಿಂಗ್ ಇದ್ರೆ ಮಾಡ್ತೀನಿ. ಓಕೆ, ಬಿಕಾಸ್ ಅಂದ್ರೆ ಅದು ಲೈಕ್ ಒಂದ್ಸತಿ ತಾಳಿ ಕಟ್ಟಿದ್ರೆ ಮುಗ್ದೋಯ್ತು, ಆ ಶಾರ್ಟ್ ತೆಗ್ದ್ಬಿಡ್ಬೇಕು ನಾವು ಒಂದೇ ಟೈಮ್. ಅದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೆಗಿದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸಿನಿಮಾದಲ್ಲಿ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಹಿಂಗೆ ಇದು ಲೈಟಿಂಗ್ ಇದು ಅದು ನ್ಯಾಚುರಲ್, ಆ ಲೈಟ್ ನಾವು ಒಂದ್ಸತಿ ಸೆಟಪ್ ಮಾಡಿ ಅದು ವೆಡ್ಡಿಂಗ್ ಆ ಬ್ಯೂಟಿಫುಲ್ ಶಾರ್ಟ್ ನಮಗೆ ಅದು ಸಿಗ್ಬೇಕಂತ. ಸೊ ಇದ್ರಲ್ಲಿ ನಮಗೆ ಇನ್ನೂ ಚಾನ್ಸಸ್ ಜಾಸ್ತಿ ಇದೆ. ಬೆಟರ್ಮೆಂಟ್, ವಿಷನ್, ಐಡಿಯಾಸ್, ವಿಜುವಲ್ಸ್ ಜಾಸ್ತಿ ಪ್ಲಾನ್ ಮಾಡ್ಕೋಬಹುದು. ಸೊ ನನಗೆ ಅದು ಹೆಲ್ಪ್ ಆಗಿದೆ. ಅಂದ್ರೆ ವೆಡ್ಡಿಂಗ್ಸ್ ವೆಡ್ಡಿಂಗ್ ಇಸ್ ಲೈಕ್ ಅಂದ್ರೆ ಸಿಂಗಲ್ ಶಾಟ್ ಅಲ್ಲಿ ನಾವು ಏನೇನ್ ಮಾಡಕ್ಕಾಗುತ್ತೋ ಅದ್ರಲ್ಲೇ ಮಾಡ್ಕೋಬೇಕು. ಆ ವೆಡ್ಡಿಂಗ್ ಇವೆಂಟ್ ಅಲ್ಲಿ ಏನಾಗುತ್ತೆ ಅದನ್ನ ನಾವು ಬ್ಯೂಟಿಫುಲ್ ಆಗಿ ಅದನ್ನ ಕ್ಯಾಪ್ಚರ್ ಮಾಡಬೇಕು. ಥಿಯೇಟರ್ ಅಲ್ಲಿ ಒನ್ ಟೈಮ್ ಪರ್ಫಾರ್ಮ್ ಮಾಡ್ಬೇಕಷ್ಟೇ, ಒಂದ್ 2 ಗಂಟೆ. ಸೊ ಬಟ್ ಸಿನಿಮಾದಲ್ಲಿ ಆದ್ರೆ ಟೇಕ್ಸ್ ತಗೊಳ್ಬಹುದು, ಐಡಿಯಾಸ್ ನಮ್ದು ಏನೇನಿದೆ ಎಲ್ಲ ಇನ್ಕ್ಲೂಡ್ ಮಾಡಬಹುದು. ಅಂದ್ರೆ ಬೆಟರ್ ಅಂದ್ರೆ ವಿಜುವಲಿ ಬೆಟರ್ ಈಗ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬೋದು. ಸೊ ಅದನ್ನ ಲೈಕ್ ನಿಮಗೆ ವೆಡ್ಡಿಂಗ್ ಅಲ್ಲಿ ನಮಗೆ ಆ ಸ್ಪಾಂಟೇನಿಯಸ್ ಇಂದ ಲೈಕ್ ಆ ಇದು ನನಗೆ ಇಲ್ಲಿ ಹೆಲ್ಪ್ ಆಗಿದೆ. ಅಂದ್ರೆ ಲೈಕ್ ಸಖತ್ ಹೆಲ್ಪ್ ಆಗಿದೆ. ಕರೆಕ್ಟ್. ಅಂದ್ರೆ ನಂಗೆ ಐ ಜಸ್ಟ್ ವಾಂಟ್ ಟು ನೋ ಏನಂತಂದ್ರೆ, ಓಕೆ ನೀವೀಗ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಅದೆಲ್ಲ ಮಾಡ್ತಾ ಇದ್ರಿ ಸಿನಿಮಾಟೋಗ್ರಫಿ, ಮತ್ತೆ ಈಗ ಸಿನಿಮಾಗ್ ಬಂದ್ರಿ. ಓಕೆ, ಅಂದ್ರೆ ಅಫ್ಕೋರ್ಸ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದಿದ್ದಕ್ಕೇನೆ ಅಂದ್ರೆ ಅವರೆಲ್ಲ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ರು, ರೆಫರ್ ಮಾಡಿದ್ರು, ಆ ಥರದ್ದೆಲ್ಲ. ಬಟ್ ಸಿನಿಮಾಟೋಗ್ರಫಿ ಆಸ್ ಅ ಪ್ರೊಫೆಷನ್ ಅಂತ ತಗೊಳ್ಳೋದಕ್ಕೆ ಬರ್ತಾರಲ್ಲ ಯಾರಾದ್ರು, ಅಥವಾ ಆಸ್ಪೈರಿಂಗ್ ಸಿನಿಮಾಟೋಗ್ರಾಫರ್ಸ್ ಯಾರೆಲ್ಲ ಇರ್ತಾರೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾವ ತರ ಸ್ಕಿಲ್ ಸೆಟ್ ಇರಬೇಕು? ಅಂದ್ರೆ ಇಲ್ಲಿ ಏನೇನೆಲ್ಲ ವರ್ಕ್ ಆಗುತ್ತೆ? ಬರೀ ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಕಾ? ಲಕ್ ಫ್ಯಾಕ್ಟರ್ ಎಷ್ಟು ಬೇಕಾಗುತ್ತೆ? ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಲಕ್ ಫ್ಯಾಕ್ಟರ್ 100%. ನನಗಂತೂ ಲಕ್ ಫ್ಯಾಕ್ಟರ್ ವರ್ಕ್ ಆಗಿದೆ. ಅಂಡ್ ಲೈಕ್ ಅದ್ ಏನಂದ್ರೆ ಒಂದು ಈಗ ಡೈರೆಕ್ಟರ್ ವಿಷನ್ ಒಂದು ಇರುತ್ತೆ, ಅವ್ರ ವಿಷನ್ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅವ್ರ ಥಾಟಿಗೆ ನಾವು ವರ್ಕ್ ಮಾಡ್ತಾ ಇರ್ಬೇಕು. ಒಂದು ಅಂದ್ರೆ ನಮ್ದು ವಿಜುವಲಿ ಏನೋ ದೊಡ್ಡದಾಗಿ ಮಾಡ್ತೀವಿ ಅನ್ನೋದಕ್ಕಿಂತ ಲೈಕ್ ಅವ್ರ ಥಾಟಿಗೆ ವರ್ಕ್ ಮಾಡ್ತಾ ಇರ್ಬೇಕು. ಲೈಕ್ ಅಂದ್ರೆ ವಿಷನ್ ಒಂದು ಬ್ಯೂಟಿಫುಲ್. ಈಗ ಒಂದ್ ಮನೇಲಿ ಕುತ್ಕೊಂಡಿದ್ರೆ, ಈಗ ಲೈಟಿಂಗ್ ಅನ್ನೋದು ಮನೇಲಿ ಕುತ್ಕೊಂಡಿದ್ರೆ ಕಿಟಕಿಲಿ ಇದ್ರೆ ಬೆಳಗಿನ ಜಾವದ ಲೈಟ್ ಬೇರೆ ಇರುತ್ತೆ, ಆಫ್ಟರ್ನೂನ್ ಲೈಟ್ ಬೇರೆ ಇರುತ್ತೆ, ಈವ್ನಿಂಗ್ ಲೈಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ನಾವು ಬೇರೆ 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 ತರ ನೋಡ್ತಾ ಇರ್ತೀವಿ. ಸೇಮ್ ಅದೇ ತರ ಲೈಕ್ ಸಿನಿಮಾಟೋಗ್ರಫಿ ಅನ್ನೋದು ನಾವು ಜಸ್ಟ್ ನಮ್ ಮೈಂಡ್ ಅಲ್ಲಿ ನಾವು ಏನ್ ಅನ್ಕೋತೀವಿ ಅದನ್ನ ಇದು ಮಾಡ್ತೀವಿ. ಅಂದ್ರೆ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಓನ್ ನೆರೇಟಿವ್ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಆದ್ರೆ ನೀವು ಆಕ್ಚುಲಿ ವರ್ಕ್ ಮಾಡಿರುವಂತಹ ನಿರ್ದೇಶಕರುಗಳು ಆಲ್ರೆಡಿ ಲೈಕ್ ಅಂದ್ರೆ ಅವರು ಪ್ರೂವ್ ಮಾಡ್ಕೊಂಡಿದ್ರು, ಅಂದ್ರೆ ಒಂದು ವಿಜುವಲಿ ಹೆಂಗ್ ಬರ್ಬೇಕು, ಒಂದು ಕನ್ಸ್ಟ್ರಕ್ಟ್ ಮಾಡ್ಬೇಕು ಸೀನ್ ಅನ್ನೋದು ಆಲ್ರೆಡಿ ಅವರಿಗೆ ತಲೆಯಲ್ಲಿ ಇರುತ್ತೆ. ಸೊ ಅವ್ರು ಅದನ್ನ ನಿಮಗೆ ನರೇಟ್ ಮಾಡಿದಾಗ ನಿಮ್ಮಲ್ಲಿ ಒಂದೇನೋ ಒಂದು ಇಗ್ನೈಟ್ ಆಗಿ ಅದನ್ನ ನೀವು ಅವರಿಗೆ ಪ್ರೆಸೆಂಟ್ ಮಾಡ್ತಿದ್ರ, ಅಥವಾ ಹಿಂಗೆ ಈಕ್ವಲ್ ಎಫರ್ಟ್ ಅಲ್ಲ? ಅಂದ್ರೆ ಈಗ ಒಂದು ಡಿಸ್ಕಷನ್ ಇದು, ಈಗ ಈ ಸೀನ್ ಹಿಂಗೆ ಅನ್ಕೊಂಡಿರ್ತಾರೆ, ನಾನು ಇಲ್ಲ ಸರ್ ಇದು ಬೆಟರ್ ಇರುತ್ತೆ, ಅವ್ರಿಗೆ ಇಲ್ಲ ಅದು ಇಷ್ಟ ಆದ್ರೆ ಅದನ್ನ ಅವ್ರು ಇದ್ ಮಾಡ್ತಾರೆ ಅಡಾಪ್ಟ್. ಇಲ್ಲ ನಾನು ಹಿಂಗ್ ಅನ್ಕೊಂಡಿದೀನಿ ಏಜ್ ಅಂತ, ಅದನ್ನ ನಾವ್ ಹೆಂಗ್ ಬೆಟರ್ ಮಾಡ್ಬೋದು. ಬಿಕಾಸ್ ನಾನ್ ಯಾವಾಗ್ಲೂ ನಾವು ಸಿನಿಮಾಟೋಗ್ರಫಿ ವೈಸ್ ಥಿಂಕ್ ಮಾಡ್ತಾ ಇರ್ತೇವೆ, ಅವರು ಸೀನ್ ವೈಸ್ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ವರ್ಕ್ ಆಗ್ತಾ ಇರುತ್ತೆ, ಒಂದ್ಸತಿ ಬೆಟರ್ ಆಗುತ್ತೆ, ಆ ತರ ಇದಾಗುತ್ತೆ. ಅಂದ್ರೆ ನಿಮಗೆ ಇಷ್ಟು ವರ್ಷದ ಜರ್ನಿಯಲ್ಲಿ ಈಗ ಸ್ಟಾರ್ಟಿಂಗ್ ಫ್ರಮ್ KGF ಇಂದ ಹಿಡಿದು ಕಿಸ್ ಸಿನಿಮಾ ಆಗಿರಬಹುದು, ಕಬ್ಜಾ ಆಗಿರಬಹುದು, ಜೊತೆಗೆ ಬಘೀರ ಈಗ ಸದ್ಯದ ರೀಸೆಂಟ್ ಹಿಟ್ ಸಿನಿಮಾ, ಯಾವ್ದು ತುಂಬಾ ಎನ್ರಿಚಿಂಗ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಇಲ್ಲಿ ತನಕ? ಅಂದ್ರೆ ಆಸ್ ಎ ಸಿನಿಮಾಟೋಗ್ರಫರ್ ನಾನು ತುಂಬಾ ಕಲ್ತಿದ್ದೀನಿ ಇದರಿಂದ, ಅಥವಾ ನಂಗೆ ಬೇರೆದೇ ಏನೋ ಮಾಡಿದ್ದೀನಿ ಅನ್ನೋ ತರ ಒಂದು ಭಾವನೆ ಹುಟ್ಟಿದೆ ನಿಮಗೆ ಅಂತ? ನನಗೆ ಎವ್ರಿ ಫಿಲಮ್, ಈಗ ಕಿಸ್ ನನಗೆ ಲೈಕ್ ಫಸ್ಟ್ ಅದೊಂಥರ ಲೈಕ್ ಬೇರೆ ತರನೇ ಚಾಲೆಂಜ್. ಅಂಡ್ ಕಬ್ಜಾ ಅದು ಒಂಥರ ಲೈಕ್ ಅದು ನನಗೆ ಒಂದೇ ಪ್ಲೇಸ್ ಆಲ್ಮೋಸ್ಟ್ ಮಿನರ್ವಾದಲ್ಲೇ ನಾವು ಶೂಟ್ ಮಾಡಿದ್ದೆ. ಅದರಲ್ಲಿ ನನಗೆ ಅದೊಂಥರ ಲೈಕ್ ಒಳ್ಳೆ ಅಂದ್ರೆ ಇದನ್ನ ಟೋಟಲ್ ಎನ್ವೈರನ್ಮೆಂಟ್ ನ ಸೆಟ್ ಮಾಡೋದು ನನಗೊಂದು ಲೈಕ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಕಬ್ಜಾ ನನಗೆ ಆಕ್ಚುಲಿ ಬಗೀರ ನನಗೆ ಆಕ್ಚುಲಿ ಒಂದು ಒಳ್ಳೆ ಲೈಕ್ ಡೈರೆಕ್ಟರ್ ಜೊತೆ ಒಳ್ಳೆ ಕಾಂಬಿನೇಷನ್ ವರ್ಕ್ ಆಯ್ತು. ಸೂರಿ ಸರ್ ಅವ್ರ ಜೊತೆ ವರ್ಕ್ ಮಾಡೋದು ಅದು ಇದೆಲ್ಲ ಸಖತ್ ಇಷ್ಟ ಆಗ್ತಿತ್ತು. ಅದು ಒಂಥರ ಬೇರೆ ತರ ಸಿನಿಮಾ ಆಗಿ ಬಂತು. ಎಸ್. ಸೊ ಇನ್ನು ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಕಬ್ಜಾ ಸಿನಿಮಾ ಬಗ್ಗೆ ಅಂದ್ರೆ ನಾವು ಏನೇ ಅದು ಕಂಪ್ಯಾರಿಸನ್ ಅಂತ ತಗೊಳ್ಬಹುದು KGF ಜೊತೆಗೆ, ಬಟ್ KGF ಜೊತೆಗೆ ಕಂಪೇರ್ ಮಾಡ್ತಿದ್ದಾರೆ, ಅದನ್ನ ಒಬ್ಬ ಯಂಗ್ ಸಿನಿಮಾಟೋಗ್ರಫರ್ ಅದನ್ನ ಸಾಧಿಸಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಫಸ್ಟ್ ಆಫ್ ಆಲ್ ಆ ಕಂಪ್ಯಾರಿಸನ್ ಬರೋ ತರ ನೀವೊಂದು ಅಂದ್ರೆ ಆ ಪ್ರಾಡಕ್ಟ್ ನ ಕೊಟ್ಟಿದ್ದೀರಾ ಅಂತ.
ಅಂದ್ರೆ ಯಾವ ರೀತಿ ರೀಡಿಂಗ್ ಕೊಟ್ಟಿದ್ರು ಚಂದ್ರು ಅವರು ಬೇಸಿಕಲಿ, ಅಂದ್ರೆ ನಮ್ಗೆ KGF ಪ್ಯಾಟರ್ನ್ ಅಲ್ಲೇ ಸಿನಿಮಾ ಬೇಕು ಅಂತ ಅವ್ರು ಹೇಳಿದ್ರ ಅಥವಾ ಹೆಂಗಿತ್ತು, ವಾಟ್ ವಾಸ್ ಇಸ್ ಆಕ್ಚುಲಿ? ಅವ್ರದ್ದು ವಿಷನ್ ಅವರೇ ಹೇಳ್ಕೊಂಡಿದ್ದಾರೆ, KGF ತರ ವಿಷನ್ ಇತ್ತು ಅಂತ. ಅಂಡ್ ನನಗೂ ಆ ತರದ್ದು ಸೆಟಲ್ ವರ್ಕ್ ಮಾಡಿ ನನಗೆ ಅದೊಂದು ಐಡಿಯಾ ಬಂದಿತ್ತು ಹೇಗ್ ಮಾಡ್ಬೇಕು ಏನು ಎವ್ರಿಥಿಂಗ್. ಸೊ ನನಗೆ ಅದು ಈಸಿ ಆಯ್ತು. ಅಂಡ್ ಶಿವ್ ಸರ್ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು ಅವ್ರು ಅಲ್ಲಿ ಡೈರೆಕ್ಟರ್. ನನಗೆ ಆಕ್ಚುಲಿ ಅವರೇ ಇದನ್ನ ಕಬ್ಜಾನ ರೆಫರ್ ಮಾಡಿದ್ದು ಅವರೇ. ಅದು ಇದೆ. ಬಟ್ ಈಗ ಹಾಗಾದ್ರೆ ನಿಮ್ಗೆ ಅದ್ ಕಮೆಂಟ್ಸ್ ಈಗ ಬಂತಲ್ಲ, ಈಗ ಸೇಮ್ KGF ತರಾನೇ ಇದೆ, ಅದನ್ನ ನೀವು ಯಾವ ತರ ತಗೊಂಡ್ರಿ ಆಕ್ಚುಲಿ? ಕಾಂಪ್ಲಿಮೆಂಟ್ಸ್ ಅಂತ ತಗೊಳ್ತೀರಾ? ನನಗೆ ಏನ್ ಗೊತ್ತಾ, ಈಗ ಒಬ್ಬ ಆರ್ಕಿಟೆಕ್ಚರ್ ಒಂದೊಳ್ಳೆ ಬಿಲ್ಡಿಂಗ್ ಕಟ್ತಾನೆ, ಆ ತರದ್ದೇ ಬಿಲ್ಡಿಂಗ್ ಇನ್ನೊಬ್ನಿಗೆ ಬೇಕಾಗಿರುತ್ತೆ. ಸೊ ಆ ತರದ ಆರ್ಕಿಟೆಕ್ಚರ್ ಅಷ್ಟೇ ಆ ತರ ಡಿಸೈನ್ ಮಾಡೋರು ಇನ್ನೊಬ್ರು ಹುಡುಕ್ತಾ ಇರ್ತಾರೆ. ನನಗೂ ಅದೇ ಬೇಕಾಗಿದ್ದು. ನನಗ್ ನೇಮ್ ಮಾಡಕ್ಕೆ ನಂದು ಹೆಸರು, ಐ ಮೀನ್ ಓಕೆ ಈ ಡಿಸೈನ್ ಇನ್ನೊಬ್ಬ ಮಾಡ್ತಾನೆ ಅನ್ನೋದಕ್ಕೆ ನನಗೆ ಅದೇ ಆಪ್ಷನ್ ಇದ್ದಿತ್ತು. ಸೊ ನಾನು ಅದೇ ತರ, ಐ ಮೀನ್ ಅವರು ಕೇಳಿದ್ದ ಅದೇ, ನನಗೂ ಅದು ಈಸಿ ಆಗಿತ್ತು. ಬಟ್ ಯಾರಾದ್ರೂ ಆತರ ಹೇಳಿದ್ರೆ ಯು ವಿಲ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ನನಗೆ ಅದು ಒಂಥರ ಲೈಕ್ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ಸರ್, ಈಗ ಚಂದ್ರ ಸರ್ ಅಷ್ಟೇ, ಅವ್ರ ಹತ್ರ ನಾನು ಅವರ ಲೈಕ್ ಏನೇ ಲೈಕ್ ಅವರು ಆ ಶಾರ್ಟ್ಸ್ ಗಳಿಗೆ ಅದು ಏನೇ ಆಗ್ಲಿ ಅದನ್ನ ಹೆಂಗ್ ಬೇಕು ಹಂಗೆ ಅವ್ರು ಈ ತರ ಇದೆ ಏಜ್, ಏನೋ ಕಾಂಪ್ರಮೈಸ್ ಆಗ್ಬೇಡ, ನಂಗೆ ಈ ತರ ಬೇಕು ಅಂತಿದ್ರು. ಸೊ ನನಗೆ ತುಂಬಾ ಐ ಮೀನ್ ಸಪೋರ್ಟಿವ್ ಆಗಿದ್ರು. ಸೊ ಆ ತರ ವಿಷನ್ಸ್ ಗಳಿಗೆ ಆ ತರ ಇದಾಗಬೇಕಾಗತ್ತೆ ಸಪೋರ್ಟ್. ಕರೆಕ್ಟ್. ಇನ್ನು ಈಗ ಇನ್ಫ್ಯಾಕ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗ ಸುಶೀಲಾ ಸಾಂಗ್ ಆಗಿರ್ಬೋದು ಕಿಸ್ ಸಿನಿಮಾದಲ್ಲಿ, ಅದರದ್ದು ಅಂದ್ರೆ ಬೇಸಿಕ್ ಕಂಪೋಸಿಷನ್ ವೈಸ್ ಅಂದ್ರೆ ನಂಗೆ ಹೋಲ್ ಸಾಂಗ್ ಅದು ಪಿಕ್ಚರೈಸೇಷನ್ ಇಂದ ಹಿಡಿದು ಪ್ರತಿಯೊಂದು ನಂಗೆ ತುಂಬಾ ಇಷ್ಟ. ಅದರದ್ದು ಕಿಸ್ ಸಿನಿಮಾದು ಅದಾಗಿರ್ಬೋದು, ಪ್ಲಸ್ ಈ ಕಡೆ ಇಲ್ಲಿ ನಮ್ಮ ಕಬ್ಜಾ ಸಿನಿಮಾದು ನಮ್ಮ ಶ್ರೇಯಾ ಸರನ್ ಅವ್ರದ್ದು ಹಾಡು ಬರುತ್ತಲ್ಲ, ಅದರದ್ದು ಲೈಟಿಂಗ್ ಇರಬಹುದು, ಅದೆಲ್ಲ ತುಂಬಾ ಇಟ್ ಇಸ್ ಲೈಕ್ ವೆರಿ ಲೈಕ್ ಅಂದ್ರೆ ಆಲ್ರೆಡಿ ತುಂಬಾ ಮೆಚ್ಯೂರ್ಡ್ ಯಾರೋ ಸಿನಿಮಾಟೋಗ್ರಫರ್ ಇದನ್ನ ಹ್ಯಾಂಡಲ್ ಮಾಡಿದ್ದಾರೆ. ತುಂಬಾ ನಾವೀಗ ಕೇಳ್ತೀವಿ ರವಿ ವರ್ಮನ್ ಅಂತೆ ಸಿನಿಮಾಟೋಗ್ರಫರ್, ಅವ್ರಂತೆ ಇವ್ರಂತೆ ಅಂತೆಲ್ಲ ಕೇಳ್ತೀವಲ್ಲ, ಆ ತರ ಅದನ್ನೆಲ್ಲ ಹೆಂಗ್ ಅಚೀವ್ ಮಾಡ್ತಾ ಇದ್ರಿ? ಅಂದ್ರೆ ತುಂಬಾ ಬೇಗ ಕೂಡ ನೀವು ಆಕ್ಚುಲಿ ಮಾಡ್ಕೊಳ್ತೀರಾ ಸೆಟಪ್ ಅಂತೆಲ್ಲ ಕೇಳಿದೀವಿ, ಲೈಟಿಂಗ್ಸ್ ಅದೆಲ್ಲ ಹೆಂಗ್ ಮಾಡ್ತಿದ್ರಿ ಅಂತ ಅದೆಲ್ಲ? ಅದು ಸಾಂಗ್ ಏನ್ ಗೊತ್ತಾ ನನಗೆ, ಫಸ್ಟ್ ಆಫ್ ಆಲ್ ನನ್ನ ಮೂವಿ ಒಂದು ಫ್ಲೇವರ್ ಬೇರೆ ಇದ್ದಿದ್ದು, ಡಾರ್ಕ್. ಸೊ ಆ ಸಾಂಗ್ ನನಗೆ ಒಂದು ಬೇರೆ ತರ ಮಾಡ್ಬೇಕು. ಆ ಒಂದು ಅಂದ್ರೆ ಕಂಪ್ಲೀಟ್ ಈಗ ನಂದು ಇಡೀ ಪಿಕ್ಚರ್ ನೋಡಿದ್ರೆ ನೀವು ಒಂದು ಲೈಕ್ KGF ಆ ತರ ನೋಡಿದ್ರೆ, ಬಟ್ ಆ ಸಾಂಗ್ ನನಗೆ ಒಂದು ಲೈಕ್ ಬೇರೆ ತರ ಇರುತ್ತೆ ಒಂದು ಫೀಲ್ ಅಲ್ಲ. ಅದನ್ನ ನಾನು ಮೆಂಟಲಿ ಆ ತರ ಮಾಡ್ಬೇಕು ಅಂತ ನಾನು ಮೊದಲೇ ಡಿಸೈಡ್ ಆಗಿದ್ದು. ಕರೆಕ್ಟ್. ಇನ್ನು ಇವಾಗ ಸಾಕಷ್ಟು ಜನಗಳ ಜೊತೆಗೆ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ಸ್ ಜೊತೆಗೇನೆ ನೀವು ವರ್ಕ್ ಮಾಡಿರೋದು. ಒಬ್ಬೊಬ್ಬರ ಬಗ್ಗೆ ಒಂದು ಏನೋ ಒಂದು ವರ್ಕಿಂಗ್ ಪ್ಯಾಟರ್ನ್ ಬಗ್ಗೆ ಬ್ರೀಫ್ ಆಗಿ ಹೇಳೋದಾದ್ರೆ, ಈಗ ಸ್ಟಾರ್ಟಿಂಗ್ ಫ್ರಮ್ AP ಅರ್ಜುನ್ ಅವರು. ನನಗೆ ಸಖತ್ತೆ ಅವರು ಲೈಕ್ ಏನ್ ಹೇಳ್ತೀರಾ, ಫಸ್ಟ್ ಮೂವಿ ಅಲ್ಲ ನಂದು. ಸೊ ನನಗೆ ಅವಾಗ ಒಂದ್ ಸ್ವಲ್ಪ ಸಿನಿಮಾಟಿಕ್ ಅಂದ್ರೆ ಇತ್ತು, ಆ ವಿಡಿಯೋಸ್ ಅಂದ್ರೆ ವೆಡ್ಡಿಂಗ್ ಕಂಪ್ಲೀಟ್ ಅದಿತ್ತೆ. KGF 15 days ಆಗಿದೆ ಅಷ್ಟೇ. ಸೊ ಅದೊಂಥರ ನನಗೆ ಫಸ್ಟ್ ಸ್ಟೆಪ್. ಸಖತ್ ಸಪೋರ್ಟಿವ್ ಆಗಿ ಅವರು ಲೈಕ್ ಅದರಲ್ಲೇ ಇದ್ರು. ಸೊ ಅವ್ರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡಿದ್ದು. ಕಬ್ಜಾ ಚಂದ್ರ ಸರ್ ಇಸ್ ಲೈಕ್ ಆಲ್ವೇಸ್ ಲೈಕ್ ಅವರು ಅಂದ್ರೆ ಅವರಿಗೆ ಏನ್ ಹೇಳ್ಬೋದು, ಎನ್ಕರೇಜಿಂಗ್ ಎನಿಥಿಂಗ್ ಲೈಕ್ ನನಗೆ ಏನ್ ಬೇಕಾದ್ರೂ ತಗೊಳ್ಳಿ, ನನಗೆ ಸಖತ್ತಾಗಿ ಇರ್ಬೇಕು ವಿಷನ್ ಅವ್ರದ್ದು. ಲೈಕ್ ಅದನ್ನ ಒಳ್ಳೆ ಅಂದ್ರೆ ಲೈಕ್ ಅವ್ರ ತರ ಐ ಮೀನ್ ಡೈರೆಕ್ಟರ್ ನಾನು ಇನ್ನೊಂದ್ಸತಿ ವರ್ಕ್ ಮಾಡಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅವ್ರ ಜೊತೆ. ಲೈಕ್ ತುಂಬಾ ಅವರು ಲೈಕ್ ತಲೆನೂ ಕೆಡ್ಸ್ಕೊಳಲ್ಲ, ಅಂಡ್ ಲೈಕ್ ಅಂದ್ರೆ ಒಂಥರ ಮಗುದರ ಲೈಕ್ ಅವ್ರದ್ದು ಕ್ಯಾರೆಕ್ಟರ್. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ. ಯಾಕೆ ಮಾಡಕ್ಕಾಗಲ್ಲ? ಕಬ್ಜಾ 2 ಅವ್ರಿಗೆ ಹೊರಟ್ರೆ ಮಾಡ್ಬೋದಲ್ಲ. ಅಂದ್ರೆ ಅವ್ರ ಜೊತೆ ಅಂದ್ರೆ ಲೈಕ್ ನಾನ್ ಮೂವಿ ಮಾಡಕ್ಕಾಗಲ್ಲ ಅಂದ್ರೆ ನೀವು ಆಟ ತಿಳ್ಕೊಬೇಡಿ. ಲೈಕ್ ಅವ್ರು ಇಲ್ಲ, ನನಗೆ ನೆಕ್ಸ್ಟ್ ಇದ್ರು ಅವ್ರ ಜೊತೆ ನಾನು 100% ಅದು ವರ್ಕ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಈಗ ಈಗ KGF ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿದ್ರಿ, ಜೊತೆಗೆ ಕಬ್ಜಾ ಕಿಸ್ ಇದೆಲ್ಲ ಆಗುವಾಗ ಇಷ್ಟು ವರ್ಷ ಆಯ್ತು ಈಗ ಆಲ್ಮೋಸ್ಟ್ ಈಗ. ಬಟ್ ಇಲ್ಲಿ ತನಕನೂ ಆ KGF ಫ್ಲೇವರ್ ಸಿನಿಮಾ ಕೆಲವೊಂದಷ್ಟು ಆಕ್ಚುಲಿ ಅದಾದ್ಮೇಲೆ ಬರೋದಕ್ಕೆ ಶುರು ಆಯ್ತು. ಪ್ಲಸ್ ಆ KGF ಅನ್ನೋದು ಇಟ್ ಈಸ್ ಲೈಕ್ ಒಂಥರ ಎವರ್ ಗ್ರೀನ್ ಸಿನಿಮಾ ತರ, ಅದು ಆ ಎಕ್ಸ್ಪೀರಿಯನ್ಸೇ ಅದು ಇಟ್ ಈಸ್ ಲೈಕ್ ಎವರ್ ರಿಫ್ರೆಶಿಂಗ್, ಯಾವಾಗ ನೋಡಿದ್ರು ಆ ಥರದೆಲ್ಲ ಅಂತ. ನೀವು ಆ ಪ್ರೋಸೆಸ್ಸಲ್ಲಿ ನೀವು ಇದ್ರಿ ಆ್ಯಕ್ಚುಲಿ KGF 1 ಆ್ಯಂಡ್ KGF 2. ನಿಮಗೆ ಅದು ಆ ಪ್ರೊಸೆಸ್ ನೋಡುವಾಗ ನಿಮಗೆ ಅನ್ನಿಸ್ತಾ ಇತ್ತಾ ಈ ಸಿನಿಮಾ ಏನೋ ಬೇರೆ ಥರನೇ ಆಗುತ್ತೆ,
ಆ ತರದೊಂದು ಫೀಲಿಂಗ್ ಬಂದಿತ್ತ ನಿಮಗೆ ಹೇಗೆ ಅಂತ? 100% ಅದು ಅದು ನನಗೆ ಫಸ್ಟ್ ನನಗೆ ಫಸ್ಟ್ ಆ ತರದೊಂದು ಸಿನಿಮಾ ಎಕ್ಸ್ಪೋಜರ್. ವಿಜುವಲಿ ನಾವು ಫಸ್ಟ್ ಶೂಟಿಂಗ್ ಮಾಡಿದ್ದೆ ಅಲ್ಲಿ ಇದ್ರ ಹತ್ರ, ಯಾವುದು ಕೋಲಾರ್ ಗೋಲ್ಡ್ ಫೀಲ್ಡ್ ಇದ್ರ ಹತ್ರ. ಸೊ ವಿಜುವಲ್ಸ್ ಬರ್ತಾನೆ ಅನಿಸ್ತಾ ಇತ್ತು, ಇದನ್ನ ನಾನು ನೋಡೇ ಇಲ್ಲ ಈ ತರದ್ದು ವಿಜುವಲ್ಸ್ ಅಲ್ಲಿ ಶೂಟ್ ಮಾಡ್ತಾನೆ ಫಸ್ಟ್ ಡೇನೆ. ಯಾಕಂದ್ರೆ ಅವರು ಸರ್ ಕಾಣಿಸ್ತಾ ಇದ್ದಿದ್ದ ರೀತಿ ಅಂಡ್ ಪ್ರಶಾಂತ್ ಸರ್ ಐ ಮೀನ್ ಡೈರೆಕ್ಷನ್ ಸ್ಟೈಲ್ ಅಂದ್ರೆ ನನಗೆ ಅದೊಂದು ಲೈಕ್ ಆಸ್ ಎ ಲೈಕ್ ವೆಡ್ಡಿಂಗ್ ಮಾಡ್ಕೊಂಡು ಫಸ್ಟ್ ಮೂವಿ ಅಲ್ಲಿ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ ಅದೊಂದು ನಂಗೆ ಲೈಕ್ ಬೇರೆ ತರನೇ ಕಾಣಿಸ್ತಾ ಇತ್ತು. ಲೈಕ್ ಅದೊಂದು ಬ್ಲೆಸ್ಡ್ ಆ ಮೂವಿಯಲ್ಲಿ ವರ್ಕ್ ಮಾಡಿರೋದು. ಓವರ್ ಆಲ್ ಆಸ್ ಎ ನಾರ್ಮಲ್, ಈಗ ನೀವು ಸಿನಿಮಾಟೋಗ್ರಫರ್ ಅಲ್ದೇನೆ ನೀವೀಗ ನೀವು KGF ಅಥವಾ 1 ಅಥವಾ 1 ಪಾರ್ಟ್ 2 ಇಷ್ಟರ ಮಟ್ಟಿಗೆ ಹಿಟ್ ಆಗಿರೋದಕ್ಕೆ ಅಥವಾ ಜನಗಳಿಗೆ ಹತ್ರ ಆಗಿರೋದಕ್ಕೆ ನಿಮ್ ಪ್ರಕಾರ ಏನ್ ಕಾರಣ ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಸಿನಿಮಾ ಇಷ್ಟರ ಮಟ್ಟಿಗೆ ಹಿಟ್ ಆಗಿದೆ ಅಲ್ವಾ KGF 1 and 2. ಜನರಲ್ ಒಬ್ಬ ಸಿನಿಮಾಟೋಗ್ರಫರ್ ಆಗಿ ಅಲ್ದೇನೆ ನಾರ್ಮಲ್ ಪರ್ಸನ್ ಆಗಿ ಥಿಂಕ್ ಮಾಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ಯಾಕೆ ಅಷ್ಟು ಹಿಟ್ ಆಯ್ತು, ಅದು ಅಷ್ಟು ದೊಡ್ಡ ಹಿಟ್ ಆಯ್ತು ಅಂತ? ಅದರಲ್ಲಿ ಲೈಕ್ ಎಫರ್ಟ್ 100%, ಎವ್ರಿಥಿಂಗ್ ಬ್ಯೂಟಿಫುಲ್ ಎಫರ್ಟ್ ಎಲ್ಲರದು. ಲೈಕ್ ಸರ್ ವಿಷನ್ ಬೇರೆ ತರ ಇತ್ತು, ಒಂಬಾಳೆದು ಒಂದು ಲೈಕ್ ಆ ತರ ಒಂದು ದೊಡ್ಡ ಬ್ಯಾನರ್ ಅವ್ರದ್ದೊಂದು ವಿಷನ್ ಇತ್ತು. ಅಂಡ್ ಅದಕ್ಕೆ ಕರೆಕ್ಟ್ ಆಗಿ ಎಲ್ಲರೂ ಲೈಕ್ ಯಶ್ ಸರ್ ಅವ್ರನ್ನ ನೋಡಕ್ಕೆ ಖುಷಿ ಆಗ್ತಾ ಇತ್ತು, ಭುವನ್ ಸರ್ದು ವಿಜುವಲ್ಸ್, ಆರ್ಟ್ ಶಿವ್ ಸರ್, ಲೈಕ್ ಎವ್ರಿಥಿಂಗ್ ಸರ್, ರವಿ ಬಸರು ಸರ್ ಮ್ಯೂಸಿಕ್, ಎವ್ರಿಥಿಂಗ್ ಪರ್ಫೆಕ್ಟ್. ಅಂದ್ರೆ ಅದ್ರಲ್ಲಿ ನಿಮಗೊಂದು ಲೈಕ್ ಆ ಟೇಸ್ಟ್ ಕಮ್ಮಿ ಆಗಕ್ಕೆ ಇದ್ರಲ್ಲಿ ಖಾರ ಜಾಸ್ತಿ ಆಗಿದೆ ಅನ್ನೋದಿಲ್ಲ, ಉಪ್ಪು ಜಾಸ್ತಿ ಆಗಿದೆ ಅನ್ನೋದಿಲ್ಲ, ಎವ್ರಿಥಿಂಗ್ ಪರ್ಫೆಕ್ಟ್, ಬ್ಯೂಟಿಫುಲ್ ಫುಡ್ ಆಗಿತ್ತು ಅದು. ಸೊ ಆ ಥರದ್ದು ಪರ್ಫೆಕ್ಟ್ ಆಗಿತ್ತು ಆ ಥರ. ಲೈಕ್ ಅಂದ್ರೆ ಆಮೇಲೆ ನಾವು ವರ್ಕ್ ಮಾಡ್ತಾನೋ ಅಷ್ಟೇ, ನನಗೆ ಅದೊಂದು ಲೈಕ್ ಆ ಶೋರಿಲ್ ಭುವನಣ್ಣ, ಆಮೇಲೆ ನಾನು ತುಂಬಾ ಟೈಮ್ ಆದ್ಮೇಲೆ ನಾನು ಕಿಸ್ ಮೂವಿ ಮಾಡ್ತಾ ಇದ್ದೆ, ಆ ಶೋರಿಲ್ ತೋರಿಸ್ದಾಗ್ಲೂ ಅಷ್ಟೇ ಏನ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ರೆ ನಂಗೆ ಬಿಫೋರ್ ಲೈಕ್ ಅದೊಂದು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಎಸ್, ಇನ್ನು ಇವಾಗ ನೀವು ಆಲ್ಮೋಸ್ಟ್ ಈಗ ಯಾವ್ದೆಲ್ಲ ಸಿನಿಮಾಗಳನ್ನ ಮಾಡಿದಿರೋ ಎಲ್ಲವೂ ಕೂಡ ಒಂದ್ ರೀತಿ ಹೈ ಬಜೆಟ್ ಅಥವಾ ಬಿಗ್ ಸ್ಕೇಲ್ ಸಿನಿಮಾಗಳೇ. ಅಂದ್ರೆ ಏನು ಅಂದ್ರೆ ಸಣ್ಣ ಪುಟ್ಟ ಅಂದ್ರೆ ಸಣ್ಣ ಮಿಡ್ ಸ್ಕೇಲ್ ಸಿನಿಮಾಸ್ ಎಲ್ಲ AJ ಶೆಟ್ಟಿ ಅವ್ರು ಮಾಡಲ್ವಾ ಹೇಗೆ ಅಂತ? ಇಲ್ಲ ಆಗಿಲ್ಲ, ಈಗ ಒಂದು ಮಾಡ್ತಾ ಇದ್ದೀನಿ. ಅಂದ್ರೆ ಆತರ ಅಲ್ಲ, ಬಟ್ ನಾನೀಗೇನು ನಂದೊಂದು ಅಂದ್ರೆ ಒಂದ್ ಮೂವಿ ಮಾಡ್ತಾ ನಾನು ಇನ್ನೊಂದು ಮೂವಿ ಮಾಡಲ್ಲ. ಅಂದ್ರೆ ಲೈಕ್ ಒಂದ್ ಟೈಮ್ ಈಗ ನಾನು ಮಾಡಿರೋದೇ 3 ಮೂವಿ, ಕಿಸ್ಸು, ಕಬ್ಜಾ, ಬಗೀರ. ಹೌದು. ಅಂಡ್ ದಿಸ್ 3 ಮೂವಿನೂ ನನಗೆ ಆಲ್ಮೋಸ್ಟ್ 2.5 ವರ್ಷ 3 ವರ್ಷ ಆ ತರ ತಗೊಂಡೋಗಿದೆ. ಇನ್ ಬಿಟ್ವೀನ್ ನನಗೆ ಅದು ಎಷ್ಟೇ ಬ್ರೇಕ್ ಇದ್ರು ಬೇರೆ ಮೂವಿ ಮಾಡಲ್ಲ ಅಷ್ಟೇ. ಅಂದ್ರೆ ನನಗೆ ಅದರಲ್ಲೇ ಇರ್ಬೇಕು, ಆ ವಿಷನ್ ಅಲ್ಲೇ ಇರ್ಬೇಕು ಅನ್ನೋದಷ್ಟೇ. ಸೊ ಹಾಗಾಗಿ ಮಾಡ್ತಾ ಇರ್ಲಿಲ್ಲ, ಯಾವ್ದು ತಗೋತಾ ಇರ್ಲಿಲ್ಲ. ಈಗ ಒಂದು ಮೂವಿ ಮಾಡ್ತಾ ಇದ್ದೀನಿ, ಚಂದ್ರಮೌಳಿ KGF ರೈಟರ್ ಅವ್ರ ಜೊತೆ ಒಂದು ವರ್ಕ್ ಮಾಡ್ತಾ ಇದ್ದೀನಿ. ಅದು ಲೈಕ್ ಒಂದು ಮೀಡಿಯಂ ಬಜೆಟ್ ಮೂವಿ. ಸೊ ಅದಾದ್ಮೇಲೆ ಬೇರೆದ್ದೆಲ್ಲ ಪ್ಲಾನ್ಗಳಿದೆ. ಕರೆಕ್ಟ್. ಇನ್ನು ಅದೇ ನಾನು ಅವಾಗಲೇ ಹೇಳಿದೆ, ಅಂದ್ರೆ ಆಸ್ ಎ ಸಿನಿಮಾಟೋಗ್ರಫರ್ ಆಗಿ ಒಂದು ಪ್ರೊಫೆಷನ್ ನಾನು ಆಯ್ಕೆ ಮಾಡ್ಕೋಬೇಕು ಅಂತ ಬರುವಂತಹ ಆಸ್ಪೈರಿಂಗ್ ಕ್ಯಾಮ್ರಾ ಪರ್ಸನ್ಗಳಿಗೆ ಅಂದ್ರೆ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಅಂದ್ರೆ ಫೈನಾನ್ಷಿಯಲಿ ಎಷ್ಟರ ಮಟ್ಟಿಗೆ ಸ್ಟೆಬಿಲೈಸ್ ಆಗೋ ತರ ಒಂದು ವಾತಾವರಣ ಸೃಷ್ಟಿ ಮಾಡಿದೆ, ಹೆಂಗಿರುತ್ತೆ ಇಲ್ಲಿ ಫೈನಾನ್ಷಿಯಲಿ ಹೆಂಗ್ ಟ್ರೀಟ್ ಮಾಡ್ತಾ ಇದೆ ನಿಮ್ಮನ್ನ ಇಂಡಸ್ಟ್ರಿ? ಇಲ್ಲ, ಫೈನಾನ್ಷಿಯಲಿ ನನಗೆ ಈ ಮೂವಿ ಈಗ ಫಸ್ಟ್ ಸ್ಟೆಪ್, ಈಗ ನನಗೆ ಫಸ್ಟ್ ಇಂದ 10 ರೂಪಾಯಿ ದುಡಿದವನು ಲೈಕ್ ನೆಕ್ಸ್ಟ್ 100 ರೂಪಾಯಿ ದುಡಿತಿದ್ದೀನಿ, ಮತ್ತೆ 1,000 ರೂಪಾಯಿ ದುಡಿತಿದ್ದೀನಿ. ಲೈಕ್ ಇದು ಸ್ಟೆಪ್ ಅಂದ್ರೆ ಲೈಕ್ ಪ್ರಮೋಷನ್ ಆಗಿರ್ಬೋದು ನಿಮ್ದು ಇದ್ರಲ್ಲಿ ಲೈಕ್ ಸೇಮ್ ಥಿಂಗ್. ಲೈಕ್ ನಮ್ದು ಒಂದು ಲೈಕ್ ಅದೇ ಒಂದೊಂದು ಪ್ರಾಜೆಕ್ಟ್ ವೈಸ್ ಡಿಫ್ರೆನ್ಸ್ ಹೋಗ್ತಾ ಇದೆ. ಇದು ಲೈಕ್ ಅಂದ್ರೆ ಆಸ್ ಎ ಲೈಕ್ ಎಲ್ಲ ಬಿಸ್ನೆಸ್ಗಳು ಸಕ್ಸಸ್ ಆಗಲ್ಲ, ಎಲ್ಲ ಇದು ಒಂದೊಂದು ಲೈಕ್ ಈಗ ಇದ್ರಲ್ಲಿ ಒಂದು 2-3 ಹೋಟ್ಲ್ ಇದೆ ಅಂದ್ರೆ ಅದ್ರಲ್ಲಿ ಒಂದು ಬಿಸ್ನೆಸ್ ಚೆನ್ನಾಗಿರುತ್ತೆ, 2 ಇದಾಗುತ್ತೆ, ಬಟ್ ಅವರು ಇಂಪ್ರೂವ್ ಮಾಡ್ಕೋಬಹುದು. ಆ ತರ ಲೈಕ್ ಒಂದು ವರ್ಕ್ ಮಾಡ್ತಿದೀವಿ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಈಗ ಅಂದ್ರೆ ನಾನೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮೂವಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ಲವ್ ಸ್ಟೋರಿ ಮಾಡಬಾರ್ದು, ನಾನು ಬೇರೆ ತರ ಏನೋ ಮಾಡ್ಬೇಕು ಅನ್ನೋ ವಿಷನ್ ಇರಬೇಕು. ಲೈಕ್ ಇಲ್ಲ ಬೇರೆ ತರ ಏನೋ ಮಾಡ್ಬೇಕು, ಆ ತರ ಮಾಡ್ಕೊಂಡು ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಂಡ್ ಬಂದ್ರೆ ಲೈಕ್ ಅದ್ ಬೇರೆ ತರ ಹೋಗ್ತಾ ಇರುತ್ತೆ. ಓಕೆ. ಸೊ ಈಗ ಅದೇ 10 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರಿ, ಆ ತರದೆಲ್ಲ ಹೇಳಿದ್ರಿ. ಇನ್ಫ್ಯಾಕ್ಟ್ ಅಂದ್ರೆ ಮಲ್ಟಿಮೀಡಿಯಾ ನೀವು ಡಿಗ್ರಿ ಎಲ್ಲ ಮಾಡಿದ ನಂತರ ಅಂದ್ರೆ ಫಸ್ಟ್ ಅಸೈನ್ಮೆಂಟ್ ಏನೋ ಒಂದು ನಮ್ ಕ್ಯಾಮ್ರಾ ವರ್ಕ್ ಮಾಡ್ಬೇಕಾಗಿರೋದು ಅನ್ನೋದನ್ನ ಇವಾಗ ಮೆಲ್ಕ್ ಹಾಕೋದಾದ್ರೆ ಏನ್ ಮಾಡಿದ್ರಿ ಫಸ್ಟ್ ನೀವೇ? ನನಗೆ ನಂದು ಇನ್ನೂ ಒಂದು ಅಂದ್ರೆ ಫೇಸ್ಬುಕ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೆ. ನನ್ನ ಕ್ಯಾಮ್ರಾ ನನಗೆ ನಮ್ಮ ಅಪ್ಪ ಅವಾಗ ದುಬೈಲಿ ಇದ್ರು. ಲೈಕ್ ಅಪ್ಪ ನಂಗೆ ಕ್ಯಾಮ್ರಾ ಚಿಕ್ಕದ್ ಪಾಯಿಂಟ್ ಅಂಡ್ ಶೂಟ್, ಅಂದ್ರೆ ನಮ್ ಕಾಲೇಜಲ್ಲಿ ಒಂದು ಫೋಟೋಗ್ರಫಿ ಸಬ್ಜೆಕ್ಟ್ ಇತ್ತು, ಕ್ಯಾಮ್ರಾ ಕೊಡ್ಸಿದ್ರು ಪಾಯಿಂಟ್ ಅಂಡ್ ಶೂಟ್. ಅದಾದ್ಮೇಲೆ ಅದರಲ್ಲಿ ತೆಗಿತಾ ಇದ್ದೆ. ನಾನು ಆಕ್ಚುಲಿ ಜಾಸ್ತಿ ಇನ್ಸೆಕ್ಟ್ ಇದು ಈ ಚಿಕ್ಕ ಹುಳಗಳದ್ದು ಅದು ಇದೆ ಎಲ್ಲ ತೆಗಿತಾ ಇದ್ದೆ.
ಅದು ನನಗೆ ಸಖತ್ ಅಂದ್ರೆ ಲೈಕ್ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನನಗೆ ಅವಾಗ ಕಾಲೇಜಲ್ಲೂ ಅಷ್ಟೇ ಮ್ಯಾಕ್ರೋ ಅರ್ಜುನ್ ಅಂದ್ರೆ ಮ್ಯಾಕ್ರೋ ಫೋಟೋಗ್ರಫಿ ಮಾಡ್ತಾ ಇದ್ನ ಮ್ಯಾಕ್ರೋ ಅರ್ಜುನ್ ಅಂತ ಹೆಸರು. ಅದು ನನಗೆ ಆಮೇಲೆ ಮತ್ತೆ ಇಲ್ಲ ದೊಡ್ಡದೇನೋ ಐ ಮೀನ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನೊಂದು ಕ್ಯಾಮ್ರಾ ಚೂರು ದೊಡ್ಡ ತಗೊಂಡೆ. ನಮ್ಮ ದೊಡ್ಡಮ್ಮ ಒಬ್ರು ಇದ್ರು ಇಲ್ಲೇ, ಅವರು ಅದಕ್ಕೆ ಅವರು ಒಂದ್ ಸ್ವಲ್ಪ ಅಮೌಂಟ್ ಕೊಟ್ರು, ಅಪ್ಪ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ರು. ಸ್ಟಾರ್ಟ್ ಮಾಡ್ತಾ ಒಂದು ಅಲ್ಲ ವಿಜಯನಗರದಲ್ಲಿ ನಮ್ಮ ಅಪ್ಪ ಅಮ್ಮ ಇವತ್ತು ತನಕ ಯಾರು ಕೇಳಿಲ್ಲ ಏನ್ ಮಾಡ್ತಿದ್ಯಾ ಏನ್ ಮಾಡ್ಬೇಕು ಆತರ ಏನು ಇದ್ ಮಾಡ್ಬೇಕು ಆತರ ಏನು ಕೇಳಿಲ್ಲ. ಅವ್ರು ನನ್ ಐ ಮೀನ್ ಅಂದ್ರೆ ಅವ್ರಿಗೆ ಗೊತ್ತಿತ್ತು ನಾ ಇದ್ ಮಾಡ್ತಾ ಇದೀನಿ, ಬಟ್ ಅಪ್ಪಂಗು ಲೈಕ್ ನಾ ಅಂದ್ರೆ ಅದು ಖುಷಿ ಇದೆ ಏನೋ ಇದ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಏನಂದ್ರೆ ನಂಗೆ ಫೋಟೋಗ್ರಫಿ ಅದು ಕ್ಯಾಮ್ರಾ ತಗೊಂಡ್ಮೇಲೆ ಒಂದು ಹಿಂಗೆ ಪಾರ್ಕ್ ಅಲ್ಲಿ ಒಬ್ರು ಒಂದು ತಾತ ಮುದ್ಕ ತುಂಬಾ ಇದಾಗಿತ್ತು, ನಂಗೆ ಪೋರ್ಟ್ರೇಟ್ ತೆಗಿತಾ ಇದ್ದೆ, ಸುಮ್ಮನೆ ತೆಗ್ದ ಅವ್ರ ಖುಷಿ, ಅವ್ರಿಗೆ ಫೋಟೋ ತೋರಿಸಿದೆ, ಖುಷಿ ಆಯ್ತು. ಅವ್ರು ಆಕ್ಚುಲಿ ₹2 ಕಾಯಿನ್ ಕೊಟ್ರು. ಅವ್ರಿಗೆ ಫೋಟೋ ನಾನು ಪ್ರಿಂಟು ಕೊಡ್ಲಿಲ್ಲ ಏನಿಲ್ಲ, ಜಸ್ಟ್ ತೋರಿಸಿದ್ದು ಖುಷಿಯಾಗಿ. ಆ ₹2 ನಾನು ಫಸ್ಟ್ ಟೈಮ್ ನಾನು ಆಕ್ಚುಲಿ ನನಗೆ ಆ ಕ್ಯಾಮ್ರಾದಿಂದ ದುಡ್ದಿದ್ದು ಅಂದ್ರೆ ಅದು ₹2 ಆಸ್ ಅ ಲೈಕ್ ಒಂದು ಅದು ಇನ್ನೂ ಇದೆ. ನಾನು ಫೇಸ್ಬುಕ್ ಅಲ್ಲಿ ಅದನ್ನ ಪೋಸ್ಟ್ ಹಾಕಿದ್ದೆ, ಅವಾಗಲೇ ಹಾಕಿದ್ದೆ ಅಂದ್ರೆ ಕಾಲೇಜ್ 2013 ಅಲ್ಲೇ. ಸೊ ನನಗೆ ಅದು ಲೈಕ್ ಅದೇನೋ ಲೈಕ್ ಬಟ್ ದಟ್ ಅಂದ್ರೆ ಅದು ಫಸ್ಟ್ ಖುಷಿ ಕೊಟ್ಟಿತ್ತು. ಸೊ ಅದಾದ್ಮೇಲೆ ಈಗ ಜರ್ನಿ ನಿಮ್ಗೆ ಎಲ್ಲಾದ್ರೂ ಸ್ವಲ್ಪ ಇದೇನೋ ಸಿನಿಮಾಟೋಗ್ರಫಿ ಅಥವಾ ಫೋಟೋಗ್ರಫಿ ಕೈ ಹಿಡಿತಾ ಇಲ್ಲ, ಬೇರೆ ಏನಾದ್ರು ನೋಡ್ಕೊಳ್ಳೋಣ 10 to 5 ಜಾಬ್ಸ್ ಆ ತರದ್ ಯಾವತ್ತಾದ್ರೂ ಅನ್ಸಿದ ದಿನಗಳಿದೆಯಾ ನಿಮ್ಗೆ? ಇಲ್ಲ, ನಾನು ಆಕ್ಚುಲಿ ಮೂವಿಗಿಂತ ನಾನು ವೆಡ್ಡಿಂಗ್ ಅಲ್ಲಿ ಜಾಸ್ತಿ ದುಡಿತಾ ಇದ್ದೆ. ಸೊ ಎಕ್ಸಾಕ್ಟ್ಲಿ ನಂಗೆ ಒಟ್ಟಲ್ಲಿ ಕ್ಯಾಮ್ರಾ ಜೊತೆಗಿನ ನಂಟು ಇದೇ ಸಾಕು ನನಗೆ. ಐ ವಿಲ್ ಚೂಸ್ ದಿಸ್ ಆಸ್ ಎ ಪ್ರೊಫೆಷನ್. ಇದು ನಾನು ಆಕ್ಚುಲಿ ಅದೇ ಪ್ರೊಫೆಷನಲ್ ವೈಸ್ ನಾನು ಇದನ್ನ ವರ್ಕ್ ಮಾಡ್ತಾ ಇದ್ದಿದ್ದು, ವೆಡ್ಡಿಂಗ್ ಮೂವಿ ಎಲ್ಲ ಇದ್ ಮಾಡ್ತಾ ಇದ್ದೆ. ಬಟ್ ನನಗೆ ನಂದು ವಿಷನ್ ಬೇರೆ ಇದೆ, ಡೈರೆಕ್ಷನ್ ನಾನು ಮಾಡ್ಬೇಕು ಅಂತ. ಬಟ್ ಇದು ನನಗೆ ವರ್ಕ್ ಐ ಮೀನ್ ವಾಟ್ ಐ ಆಮ್ ಡೂಯಿಂಗ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಅಷ್ಟೇ. ಅಂದ್ರೆ ಯಾವತ್ತೂ ನಿಮಗೆ ಓಕೆ ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ ಬೇಡ ಆ ತರದ್ದೇನು ಅನಿಸಿಲ್ಲ ನಿಮಗೆ? ಇದು ಇಲ್ಲಿವರೆಗೂ ಅನಿಸಿಲ್ಲ. ಅಂಡ್ ಅಫ್ಕೋರ್ಸ್ ಈಗ ನೀವು ಅಂದ್ರೆ ಆಲ್ರೆಡಿ ಲೈಕ್ ಅಂದ್ರೆ ರಿನೌಂಡ್ ಸಿನಿಮಾಟೋಗ್ರಾಫರ್, 3 ದೊಡ್ಡ ಸಿನಿಮಾಗೆ ಮಾಡಿರುವಂಥದ್ದು. ಪ್ಲಸ್ ಇವಾಗ ನೆಕ್ಸ್ಟ್ ಕೆಲವೊಂದು ಜನ ಚಂದ್ರಮೌಳಿ ಸಿನಿಮಾ ಬರುತ್ತೆ ಅಂತ ಹೇಳಿದ್ರಿ. ಚಾಲೆಂಜಸ್ ಆನ್ ದ ಸೆಟ್ ಅಂತ ನೋಡುವಾಗ ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರ್ತಾರೆ. ಈಗ ಶ್ರೇಯಾ ಸರನ್ ಇದ್ರು, ಉಪೇಂದ್ರ ಸರ್ ಇದ್ರು, ಯಶ್ ಅವರು KGF ಅಲ್ಲಿ ಇದ್ರು. ಇವಾಗ ಶ್ರೀಲೀಲಾ, ಇನ್ಫ್ಯಾಕ್ಟ್ ಶ್ರೀಲೀಲಾ ಅವರು ಇನ್ಫ್ಯಾಕ್ಟ್ ಈಗೆಲ್ಲ ಸೌತ್ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಕಾಣಿಸ್ಕೊತಾ ಇದ್ದಾರೆ. ಸೆಟ್ಸ್ ಅಲ್ಲೆಲ್ಲ ಅವ್ರದ್ದು ವೈಬ್ಸ್ ಹೇಗಿರುತ್ತೆ ನಿಮಗೆ? ಅಂದ್ರೆ ಎಷ್ಟು ಅವ್ರ ಕ್ಯಾಮ್ರಾ ಪರ್ಸನ್ಗೆ ಪೂರಕವಾಗಿ ಅಂದ್ರೆ ವರ್ಕ್ ಮಾಡ್ತಾ ಇರ್ತಾರೆ? ಓವರಾಲ್ ಆರ್ಟಿಸ್ಟ್ಗಳು ಈಗ ನಮ್ ಲೈಟಿಂಗ್ ಎನಿಥಿಂಗ್ ಮಾಡೋರು ಅಲ್ಲಿ ಯಾರು ನಮ್ದು ಅಸಿಸ್ಟೆಂಟ್ ಇದ್ರೆ ಆ ಲೈಟ್ ತಗೊಂಡ್ರೆ ಅದು ಏನೋ ಅನ್ಸಲ್ಲ ನನಗೆ, ಇನ್ನೂ ಏನೋ ಬೇಕು ಅನ್ಸುತ್ತೆ. ಬಟ್ ಅದನ್ನ ಇನ್ನೂ ಚೇಂಜ್ ಮಾಡಿರಲ್ಲ, ಅಷ್ಟೊತ್ತಿಗೆ ಆಕ್ಟರ್ಸ್ ಗಳು ಬಂದ್ಬಿಟ್ಟಿರ್ತಾರೆ. ಅವ್ರು ಆ ಫ್ರೇಮ್ ಅಲ್ಲಿ ನಿಂತ್ರೆ ಏನ್ ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಲೈಕ್ ಅವರು ಒಪ್ಪಿ ಸರ್ ಇರಲಿ, ಎಸ್ ಸರ್ ನಾನು ಆಸ್ ಅ ಅಸಿಸ್ಟೆಂಟ್ ಆಗಿ ಮಾಡಿರೋದು ಅವ್ರ ಜೊತೆ. ಲೈಕ್ ಎನಿಥಿಂಗ್ ಶ್ರೀಲೀಲಾ ಎನಿಥಿಂಗ್ ಲೈಕ್ ಆರ್ಟಿಸ್ಟ್ಗಳ ಆ ವೈಬು ಆ ಚಾರ್ಮ್ ಕೊಟ್ಬಿಡ್ತಾರೆ ಆ ಫ್ರೇಮಿಗೆ. ಲೈಕ್ ದಟ್ ಲುಕ್ಸ್ ಬ್ಯೂಟಿಫುಲ್ ವಿತ್ ಅಂದ್ರೆ ಆ ಇದು ಅಂದ್ರೆ ಐ ಮೀನ್ ಅದನ್ನ ಆರ್ಟಿಸ್ಟ್ಗಳು ಬಂದ್ರೆ ಆ ಫ್ರೇಮ್ಗಳು ನಮ್ಗೆ ಕಂಪ್ಲೀಟ್ ಆಗುತ್ತೆ. ಲೈಕ್ ಎನಿಥಿಂಗ್ ಎಷ್ಟೇ ಒಳ್ಳೆ ಫ್ರೇಮ್ ಇರಲಿ, ಎನಿ ವಿಷನ್ ಇರಲಿ, ಲೈಕ್ ಅಲ್ಲೊಂದು ಆರ್ಟಿಸ್ಟ್ ಆ ಜೀವ ಕೊಡ್ತಾರಲ್ಲ ಅದು ಇಂಪಾರ್ಟೆಂಟ್. ಒಂದು ಯಾವುದಾದ್ರೂ ಒಂದು ಇನ್ಸಿಡೆಂಟ್, ಫಾರ್ ಎಕ್ಸಾಂಪಲ್ ಈಗ ಉಪೇಂದ್ರ ಸರ್ ಆಗಿರ್ಬೋದು ಅಥವಾ ನಿರ್ದೇಶಕರುಗಳು, ನೀವು ಯಾರ ಜೊತೆಗೆಲ್ಲ ವರ್ಕ್ ಮಾಡಿದ್ರೆ ಅವ್ರು ಬಂದು ಏನೋ ಅವ್ರ ತಲೆ ಏನೋ ಇರುತ್ತೆ, ನೀವು ಅದಕ್ಕಿಂತ ಬೆಟರ್ ಮಾಡಿ ಏನೋ ತೋರಿಸಿರ್ತೀರ, ಯಾವುದೋ ಒಂದು ಶಾರ್ಟ್ ಅಥವಾ ಸಮಥಿಂಗ್ ಸೀನ್, ಅದನ್ನು ಬಂದು ಹೋಗ್ಲಿದ್ದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನೆನಪಿಸ್ಕೊಳ್ಳೋದಾದ್ರೆ ಏನಾದರೂ ನಾನು ಅನ್ಕೊಂಡಿಗಿಂತ ಚೆನ್ನಾಗಿ ಆಗಿದೆ ಇದು ಅನ್ನೋ ಥರ ಆ ಥರ ತುಂಬ ಇರ್ಬೋದು. ಅಂದ್ರೆ ಈಗ ಸೂರಿ ಸರ್ ಲೈಕ್ ನಾನು ಸೂರಿ ಸರ್ದು ಲೈಕ್ ಕಾಂಬಿನೇಷನ್ ಹೆಂಗಂದ್ರೆ ಲೈಕ್ ಒಂದು ಹೆವಿ ನನಗೆ ಅಂದ್ರೆ ಅವರು ಲೈಕ್ ಬೈದು ಮೈಕ್ ಬಿಸಾಕಿ ಹೋಗಿದ್ದು ಇದೆ ಸೆಟ್ಟಿಂದ. ಅಂದ್ರೆ ಲೈಕ್ ಇಂತ 5 ನಿಮಿಷದಲ್ಲಿ ಅದು ನಾವು ಐ ಮೀನ್ ಮತ್ತೆ ಎಜೆ ಅಂತ ಮಾತಾಡ್ತಾ ಇದ್ದೆ. ಅಂದ್ರೆ ಲೈಕ್ ಆ ತರ ಲೈಕ್ ವರ್ಕ್ ಅಲ್ಲಿ ನಾವು ಕಂಪ್ಲೀಟ್ ಅವ್ರದ್ದೊಂದು ಏನೋ ಐಡಿಯಾ ಇರುತ್ತೆ, ಇಲ್ಲ ಸರ್ ಇದೇನೋ ಇಲ್ಲ ಅಂತ, ಅದಾದ್ಮೇಲೆ ಇಲ್ಲ ನಂದೇ ರಾಂಗ್ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಒಂದೊಂದ್ಸತಿ ಅವ್ರ ಐಡಿಯಾಸ್ ನನ್ನ ಐಡಿಯಾಸ್ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ, ಇಲ್ಲ ಅಜಯ್ ಆ ಥರನೇ ಸೂಪರ್ ಇದೆ, ಈ ತರ ಚೆನ್ನಾಗಿ ಇದಾಗ್ತಾ ಇತ್ತು. ನನಗೆ ಬಗೀರಾ ಬ್ಯೂಟಿಫುಲ್ ಏನಕ್ಕೆ ಅಂದ್ರೆ ನನಗೆ ಸೂರಿ ಸರ್ ಜೊತೆ ವರ್ಕ್ ಮಾಡಿದ್ದು ಸಖತ್ ಇಷ್ಟ ಆಗಿತ್ತು. ಬಿಕಾಸ್ ಅವ್ರದೊಂದು ಲೈಕ್ ಅಂದ್ರೆ ಅವ್ರದೊಂದು ವಿಷನ್ ಬೇರೆ ತರ ಇದೆ. ನಾನು ಅವ್ರ ಜೊತೆ ವರ್ಕ್ ಮಾಡಿದಾಗ್ಲೂ ಅಷ್ಟೇ, ಈಗ ಹಿಂಗೆ ಹೇಳಿ ಅವ್ರ ಜೊತೆ ಲೈಕ್ ಅವ್ರ ಅಂದ್ರೆ ಒಂದು ಥಾಟು ಇದು ಆ ಡೈಲಾಗ್ನ ಹೆಂಗೆ ಇದು ಮಾಡ್ತಾರೆ ಅದನ್ನ
ಲೈಕ್ ಯಾವ ತರ ಹೈಲೈಟ್ ಕೊಡ್ತಾರೆ ಅದೆಲ್ಲ ಬ್ಯೂಟಿಫುಲ್ ಆಗಿತ್ತು ಅವ್ರ ಜೊತೆ. ಅಂದ್ರೆ ಲೈಕ್ ಆಸ್ ಎ ನನಗೆ ಕ್ಯಾಮ್ರಾಮನ್ ಆಗಲ್ಲ, ಆಸ್ ಎ ನೆಕ್ಸ್ಟ್ ಡೈರೆಕ್ಟರ್ ಆಗ್ಬೇಕು ಅನ್ನೋ ಇದಕ್ಕೆ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ ನನಗೆ ಸಖತ್ ಹೆಲ್ಪ್ ಆಯ್ತು. ಕರೆಕ್ಟ್. ಓಕೆ, ಈಗ ಫಸ್ಟ್ ನಾರ್ಮಲ್ ಯಾವುದೋ ಅಜ್ಜನ್ ಅವರಿಗೆ ಅಂದ್ರೆ ಒಂದು ಪಾರ್ಕಲ್ ಫೋಟೋ ಎಲ್ಲ ಪೋರ್ಟ್ರೇಟ್ ಫೋಟೋ ಎಲ್ಲ ತೆಗೆದು ಅಂದ್ರೆ ಸಣ್ಣದಾಗ ಒಂದು ಶುರು ಮಾಡಿದ್ರಿ. ಅದಾದ್ಮೇಲೆ ಈಗ ಕೆಲವು ಫೋಟೋ ಶೂಟ್ಸ್ ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳದ್ದು ಅದೆಲ್ಲ ನಾನು ಆಕ್ಚುಲಿ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೋಡ್ತಾ ಇರ್ತೀನಿ. ಸೊ ಅದೆಲ್ಲ ಹೆಂಗೆ ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಹೆಂಗೆ ಶುರು ಮಾಡಿದ್ರಿ? ಅಂದ್ರೆ ಅದು ಲೈಕ್ ಫೋಟೋಗ್ರಫಿ ಕೂಡ ಲೈಕ್ ಐ ಕ್ಯಾನ್ ಮೇಕ್ ಅ ಮಾರ್ಕ್ ಅನ್ನೋ ಥರ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು ಅಂತ? ನಂಗೆ ಫೋಟೋಗ್ರಫಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಫೋಟೋಗ್ರಫಿ. ಸೊ ಪೋರ್ಟ್ರೇಟ್ ಫೋಟೋಗ್ರಫಿ ಒಂಥರ ನನಗೆ ಅದು ಈಗ ನನಗೆ ಅದು ಒಂದೊಂದ್ಸತಿ ನಾನು ಪ್ರೊಫೆಷನಲ್ ಆಗಿ ತಗೊಳ್ತೀನಿ. ಅಂದ್ರೆ ಲೈಕ್ ಅಂದ್ರೆ ಕಂಪ್ಲೀಟ್ ಇದಲ್ಲ ಅದು. ಅಂದ್ರೆ ಈಗ ಕಾಟೇರ ಮೂವಿದು ಫೋಟೋ ಶೂಟ್ ಮಾಡಿದೆ, ಅಂಡ್ ತುಂಬಾ ಮೂವಿದು ಫೋಟೋ ಶೂಟ್ಸ್ ಗಳು ಮಾಡಿದ್ದೀನಿ. ಲೈಕ್ ಸುದೀಪ್ ಸರ್ದು ಲಿಸ್ಟ್ ಮಾಡಿದ್ದೀನಿ ಫೋಟೋ ಶೂಟ್ಸ್. ಫಿಲಂ ಫೋಟೋ ಶೂಟ್, ಫಿಲಂ ಆ ಸಾಂಗ್ ಇದು ಅದು ವಿಕ್ರಾಂತ್ ರೋಣದಲ್ಲೊಂದು ಇವ್ರು ಇಬ್ರು ಚಾಕೋಲಿನ್ ಅದು ನಾನು ಮಾಡಿದ್ದೆ ಶೂಟ್. ಓಕೆ. ಸೊ ಇದೆಲ್ಲ ನನಗೆ ಪೋಸ್ಟರ್ ಅಲ್ಲಿ ಇರೋ ಫೋಟೋಸ್ ಅಂದ್ರೆ ಅದ್ರಲ್ಲಿ ಒಂದಿಷ್ಟು ಫೋಟೋಸ್ ಅವ್ರು ಮೊದಲು ಮಾಡಿಸಿದ್ರು, ಆ ಜಾಕ್ಲಿಂದ ಎಲ್ಲ ನಾನು ಮಾಡಿದ್ದು. ಸೊ ನನಗೆ ಅದು ಒಂಥರ ಲೈಕ್ ಇಂಟ್ರೆಸ್ಟಿಂಗ್ ಅಂದ್ರೆ ಲೈಕ್ ಫೋಟೋಗ್ರಫಿ ಅನ್ನೋದು. ಫೋಟೋಗ್ರಫಿ ಅನ್ನೋದು ಫೋಟೋ ಅನ್ನೋದು ಒಂದೇ ಒಂದು ಫ್ರೇಮ್ ಅಲ್ಲಿ ನಾವು ಅದು ಎಮೋಷನ್ ಇದು ಅಂದ್ರೆ ಅರ್ಥ ಆಗೋ ತರ ತೆಗಿಬೇಕು. ವಿಡಿಯೋ ವಿ ಹ್ಯಾವ್ ಲೈಕ್ ಚಾನ್ಸಸ್ 24 ಇದು ಹಂಗ 1000 ತನಕನೂ ಇದೆ ಈಗ ಫ್ರೇಮ್ಸ್ಗಳು. ಸೊ ಫೋಟೋಗ್ರಫಿ ಲೈಕ್ ಒನ್ ಪಿಕ್ಚರ್ ಅಲ್ಲಿ ಲೈಕ್ ತುಂಬಾ ಸ್ಟೋರಿಗಳು ಇರುತ್ತೆ. ಲೈಕ್ ಈಗ ಯಾವುದೋ ಒಂದು ಜಸ್ಟ್ ಒಂದು ಮಗು ಅಳ್ತಾ ಇದೆ ಅಂದ್ರೆ ಲೈಕ್ ಒಂದು ವಾರ್ ಫೀಲ್ಡ್ ಅಲ್ಲಿ ಅಲ್ಲೊಂದು ಅವ್ರದ್ದು ಏನೋ ಅಪ್ಪ ಅಮ್ಮ ಸತ್ತೋಗಿರ್ಬೋದು, ಅದು ಇದು ಏನೋ ಬ್ಯಾಕ್ ಸ್ಟೋರಿ, ಅದರಲ್ಲಿ ಒಂದು ಬ್ಯೂಟಿಫುಲ್ ಐ ಮೀನ್ ಸ್ಟೋರಿ ಇರುತ್ತೆ. ಐ ಮೀನ್ ಆಸ್ ಎ ಲೈಕ್ ಅಂದ್ರೆ ಜರ್ನಲಿಸ್ಟ್ ಆಗಿ ಇದ್ರೆ ಲೈಕ್ ಸಮಥಿಂಗ್ ಆ ತರ ನನಗೆ ಫೋಟೋಗ್ರಫಿಲಿ ನನಗೆ ಪ್ರಾಣಿಗಳದ್ದು ಇದ್ರದ್ದು ಈಗ ನಮಗೆ ಯಾವುದೋ ಹೀರೋ ಹೀರೋಯಿನ್ಗಳು ಲೈಕ್ ಯಾರೋ ಮಾಡೆಲ್ಗಳಿರ್ಲಿ ಇಲ್ಲ ಯಾರೇ ಪರ್ಸನ್ ಲೈಕ್ ಇದ್ರು ಒಬ್ರು ನಾವು ಕ್ಯಾಮ್ರಾ ತೆಗಿತೀವಿ ಅಂದ್ರೆ ದೇ ಗಿವ್ ಪೋಸ್. ಬಟ್ ಪ್ರಾಣಿಗಳು ಯಾವ್ದು ಪೋಸ್ ಕೊಡಲ್ಲ ನನಗೆ, ಅದು ಲೈಕ್ ಬಟ್ ಪೋಸ್ ಕೊಟ್ಟಂಗಿರುತ್ತೆ. ಲೈಕ್ ಅದು ನನಗೆ ಸಖತ್ ಇಷ್ಟ ಫೋಟೋಗ್ರಫಿ. ಆ ರೀಸನ್ ಅಲ್ಲಿ ಲೈಕ್ ಕರೆಕ್ಟ್. ಈಗ ಕಾಟೇರ ಸಿನಿಮಾದದು ಕೆಲವು ಫೋಟೋ ಶೂಟ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಹೆಂಗಿತ್ತು ದರ್ಶನ್ ಅವ್ರ ಜೊತೆಗೆ ವರ್ಕ್ ಮಾಡಿದ? ನನಗೆ ಸಖತ್ ಇಷ್ಟ ಆಯ್ತು ಅವ್ರ ಜೊತೆ. ಲೈಕ್ ಅದು ನಂದು ಅವ್ರದ್ದು 2 ಫೋಟೋ ಶೂಟ್ ಮಾಡಿದ್ದೀನಿ. ಫಸ್ಟ್ ಲೈಕ್ ಸಖತ್ ನಾನು ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಸೆಟಲ್ ನೋಡಿದ್ದು ತರುಣ್ ಸರ್ ನನಗೆ ಇದು ಮಾಡಿದ್ದು. ಲೈಕ್ ಅದೊಂದು ಲೈಕ್ ಸಖತ್ ಅವ್ರು ಲೈಕ್ ಎನಿಥಿಂಗ್ ಇಲ್ಲ ನೀ ಏನು ಹೇಳು ಏನ್ ಚೇಂಜ್ ಮಾಡ್ಬೋದು ಅದು ಇದು ಅವ್ರು ಬಂದು ಸರ್ ಇದೊಂದು ಚೂರು ಹಿಂಗ್ ಮಾಡ್ಬೋದು ಆ ಥರ ಲೈಕ್ ಅವ್ರು ಸಖತ್ ಲೈಕ್ ಅಂದ್ರೆ ಐ ಮೀನ್ ಕೂಲ್ ಆಗಿ ಆ ಥರ ಇದ್ರು ವರ್ಕ್. ಕರೆಕ್ಟ್. ಅಂದ್ರೆ ಅವ್ರಿಗೆ ನಿಮ್ದು ಬ್ಯಾಕ್ ಗ್ರೌಂಡ್ ಅಂದ್ರೆ ನೀವೇನ್ ವರ್ಕ್ ಮಾಡಿದ್ರೆ ಯಾವ ಸಿನಿಮಾ ಎಲ್ಲ ಗೊತ್ತಿರ್ತಿತ್ತು ಅವ್ರಿಗೆ, ಗೊತ್ತಿರೋದು. ಸೊ ಅದ್ರ ಬಗ್ಗೆ ಏನು ಅಪ್ರಿಸಿಯೇಷನ್ ಅವ್ರು ಹೇಳಿದ್ರು ಲೈಕ್ ಇಲ್ಲ ಕಬ್ಜಾ ತುಂಬಾ ಚೆನ್ನಾಗಿ ಮಾಡಿದೀರ ಆ ಥರ ಅಂತ. ಹೌದಾ? ನೈಸ್. ಓಕೆ. ಸುದೀಪ್ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ಸುದೀಪ್ ಸರ್ ಅವ್ರು ಒಂಥರ ಲೈಕ್ ನಾನು ಅವ್ರು ತುಂಬಾ ಶೂಟ್ಸ್ ಮಾಡಿದ್ದೀನಿ. ಒಂದು ಫೋನ್ ಪೇದೊಂದು ಆ್ಯಡ್ ಮಾಡಿದ್ದೀನಿ, ತುಂಬಾ ಒಂದು 10 ಅವ್ರದ್ದು ಪರ್ಸ್ನಲ್ ಅದೊಂದು ಚಿಕ್ಕದೊಂದು ಮನೆಯಲ್ಲೇ ಒಂದು ಶೂಟ್ ಮಾಡಿದ್ದೀನಿ, ಒಂದು 10 ಟೈಮ್ಸ್ ಮಾಡಿದ್ದೀನಿ. ಓಕೆ. ಸೊ ಅವ್ರದ್ದು ಲೈಕ್ ನನಗೆ ಸಖತ್ ಇಷ್ಟ ಅವ್ರ ಜೊತೆ. ಲೈಕ್ ಅಂದ್ರೆ ಅವರು ಒಂಥರ ಲೈಕ್ ಅವ್ರ ಪರ್ಸನಾಲಿಟಿ ಇದು ಅದೊಂದು ವೈಬೇ ಬೇರೆ ಜೊತೆ. ಕರೆಕ್ಟ್. ಈಗ ನೀವು ಆಕ್ಚುಲಿ ಇದೆಲ್ಲದ್ರ ಮಧ್ಯೆ ನೀವು ಹೇಳ್ತಾ ಇದ್ದಿದ್ದು ನನಗೆ ಒಂದು ತಲೆಯಲ್ಲಿ ಓಡ್ತಾ ಇದೆ ಇವಾಗ, ನಿಮ್ಮ ಮೇನ್ ಇಂಟೆನ್ಷನ್ ಇರೋದೇ ಡೈರೆಕ್ಷನ್ ಮಾಡಬೇಕು ಸಿನಿಮಾನ ಅಂತ. ಸೊ ನೀವು ಡೈರೆಕ್ಟ್ ಮಾಡೋ ಸಿನಿಮಾದ ಜಾನರ್ ಏನಾಗಿರುತ್ತೆ? ವಾಟ್ ಇಂಟ್ರೆಸ್ಟ್ ಯು ಬೇಸಿಕಲಿ? ಸ್ಲೈಸ್ ಆಫ್ ಲೈಫ್ ಫಿಲಮ್ಸ್, ಅದು ಕಮರ್ಷಿಯಲ್ ಜಾನರ್ ಫಿಲಮ್ಸ್, ಅದು ಯಾವ ತರ ಅಂತ? ಫಸ್ಟ್ ನಂದು ನೀವು ಹೇಳ್ದಂಗೆ ಸ್ಲೈಸ್ ಆಫ್ ಲೈಫ್ ಆ ಥರನೇ ಇದೆ. ಆ್ಯಂಡ್ ನನ್ನ ಕಂಪ್ಲೀಟ್ ಒಂದಿಷ್ಟು ಪ್ಲಾನ್ಸ್ಗಳಿದೆ, ಅದು ಬೇರೆ ಬೇರೆ ಥರನೇ. ನಿಮಗೆ ಒಂದು ಲೈಕ್ ಅದೇ ಅದು ಯಾವ ಥರ ಈಗಲೇ ರಿವೀಲ್ ಮಾಡಬಾರ್ದು ಆ ಥರ ಇಲ್ಲ. ಫಸ್ಟ್ ಮೂವಿ ನಾನು ಒಂದೊಂದಿಷ್ಟು ಪ್ಲಾನ್ ಮಾಡಿಟ್ಟಿದ್ದೀನಿ. ಅದೊಂದು ಕಥೆನ ಪ್ರಶಾಂತ್ ಸರ್ಗೆ ಹೇಳಿದೆ, ಅವ್ರಿಗೆ ಸಖತ್ ಇಷ್ಟ ಆಯ್ತು. ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರು. ಅಂದ್ರೆ ನಾನು ಆಸ್ ಎ ಲೈಕ್ ನಾನು 13 years ಇಂದ ಮೂವಿನ ಮಾಡಬೇಕು ಅಂತ ನಾನು ಅದನ್ನ ಜರ್ನಿಲಿ ಅಂದ್ರೆ ಆ ಕಥೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ಕಥೆ ಹೇಳಿದಾಗ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅದು ನನಗೆ ಅದೇ ಈಗ ಅದು ನೋಡ್ಬೇಕು ಹೆಂಗಾಗುತ್ತೆ ಏನೋ ಲೈಕ್ ಆಸ್ ಎ ಕ್ಯಾಮ್ರಾಮನ್ ಆಗಿ ನನಗೆ ಗೊತ್ತಾಗಿದೆ ಹೆಂಗೆ ಅಂತ. ಸೊ ವಿಜುವಲಿ ನಂದು ಆ ಮೂವಿ ಬೇರೆ ತರ ಇರುತ್ತೆ. ಈಗ ನಾನು ಆಕ್ಚುಲಿ 13 years ಮುಂಚೆ ಬಂದು ಡೈರೆಕ್ಷನ್ ಮಾಡಿದ್ರೆ ಅದು ಬೇರೆ ತರ ಇರ್ತಿತ್ತು. ಈಗ ಲೈಕ್ ತುಂಬಾ ಕರೆಕ್ಷನ್ ಮೆಚೂರ್ಡ್ ಒಂದ್ ಸ್ವಲ್ಪ ಅಂದ್ರೆ
ಲೈಕ್ ಐ ವರ್ಕ್ ವಿತ್ ಲಾಟ್ ಆಫ್ ಐ ಮೀನ್ ಡೈರೆಕ್ಟರ್ಸ್. ಗೊತ್ತಾಗಿದೆ ಏನೇನು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಕರೆಕ್ಟ್. ಬಟ್ ಈಗ ಹಾಗಾದ್ರೆ ನಿಮ್ದು ಸಿನಿಮಾ ಇವಾಗ ಫಸ್ಟ್ ಸ್ಲೈಸ್ ಆಫ್ ಲೈಫ್ ಅಂತ ಹೇಳಿದ್ರೆ ಅದ್ರಲ್ಲಿ ಏನಂದ್ರೆ ಒಬ್ಬ ಸ್ಟಾರ್ ಹಾಕೊಂಡು ಕಾಸ್ಟ್ ಮಾಡ್ಕೊಂಡು ಮಾಡೋ ಪ್ಲಾನ್ ಇದೆಯಾ ಅಥವಾ ಯಾವ ತರ? ಅದು ನಂದು ಒಂದು ಸ್ವಲ್ಪ ಬೇರೆ ಐಡಿಯಾಸ್ಗಳಿದಾವೆ, ಅದು ನಾನು ನೆಕ್ಸ್ಟ್ ರಿವೀಲ್ ಮಾಡ್ತೀನಿ. ನೆಕ್ಸ್ಟ್ ಅಂದ್ರೆ ಈಗ ಇಲ್ಲ, ಸದ್ಯಕ್ಕೆ ನಾನು ಇನ್ನೊಂದು 2 ಮೂವಿ ಆಸ್ ಎ DOP ಆಗಿ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಮಾಡ್ಬೋದು, ಗೊತ್ತಿಲ್ಲ, ನೋಡೋಣ. ಕರೆಕ್ಟ್. ಸೊ ಮತ್ತೆ ಇದನ್ನ ಹೊರತುಪಡಿಸಿದ್ರೆ ಹೌ ಇಸ್ ಯುವರ್ ಪರ್ಸನಲ್ ಲೈಫ್? ತಂದೆ ತಾಯಿಯವರಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಹೇಳಿದ್ರೆ ಆಕ್ಚುಲಿ ಚೆನ್ನಾಗಿ ಆಗ್ತಾ ಇದೆ ಮಗನ ಒಂದು ಕರಿಯರ್ ಅಂತೆಲ್ಲ. ಈಗ ಎಷ್ಟು ಜನ ಮಕ್ಕಳಿದ್ದೀರಾ? ನಾನು ನನ್ನ ತಮ್ಮ. ಅವ್ರೆಂತ ಮಾಡ್ತಾರೆ? ನಮ್ಮ ಅಪ್ಪ ನಮ್ದು ಹೋಟ್ಲ್ ಇದೆ, ಲೈಕ್ ಅವರು ಅಪ್ಪ ಈಗಲೂ ಇದೆಯಾ? ಮಂಗಳೂರು. ಹೆಸರು ಶೆಟ್ಟಿಸ್ ಲಂಚ್ ಹೋಮ್ ಅಂತ. ಓಕೆ. ಇಲ್ಲಿ ಅಂದ್ರೆ ದೇರಳಕಟ್ಟೆ? ಇಲ್ಲ, ಮಣ್ಣಗುಡ್ಡೆ. ಮಣ್ಣಗುಡ್ಡೆ. ಓಕೆ ಫೈನ್, ಅಲ್ಲಿರೋದಾ? ಓಕೆ. ಸೊ ಸಿಟೀಸ್ ಲಂಚ್ ಹೋಮ್ ಅದು ಮೇನ್ ಬ್ರಾಂಚ್ ಏನಿದೆ ಅದು ಆಕ್ಚುಲ್ ಅದು ನಿಮ್ದೇನಾ? ಇಲ್ಲ, ಸುಮಾರು ಇದೆ. ಇಲ್ಲ, ಅದು ಬೇರೆ ಬೇರೆ ತರ ಇದೆ, ಬಟ್ ನಮ್ದು ಒಂದೇ ಹೋಟ್ಲ್ ಇದೆ ಶೆಟ್ಟಿಸ್. ಇಟ್ಸ್ ಗೋಯಿಂಗ್ ಗುಡ್. ತಾಯಿಯವರು ಅಮ್ಮನು ಅಪ್ಪಂಗೆ ಹೆಲ್ಪ್ ಮಾಡ್ತಾರೆ ಅಂಡ್ ಹೋಟ್ಲಲ್ಲಿ ಇದ್ದಾರೆ, ಬಟ್ ಅಮ್ಮ ಅಪ್ಪ ತಮ್ಮ ಅವರು ಇದರಲ್ಲಿ ಇದು ಮಾಡ್ತಾರೆ ಹೋಟೆಲ್. ಓಕೆ. ಸೊ ಈಗ AJ ಶೆಟ್ಟಿ ಅವರು ಇನ್ನು ಸಿಂಗಲ್ ಅಥವಾ ಮಿಂಗಲ್ ಆಗಲಿಕ್ಕೆ ರೆಡಿ ಇದ್ದೀರಾ ಅಥವಾ ಆಲ್ರೆಡಿ ಕಮಿಟೆಡ್ ಹೇಗೆ? ಇಲ್ಲ, ಆತರ ಏನೂ ಪ್ಲಾನ್ ಇಲ್ಲ. ಆತರ ಏನು ಪ್ಲಾನ್ ಇಲ್ಲ ಅಂದ್ರೆ ನೆಕ್ಸ್ಟ್ ಆಗ್ಬೇಕು, ನೋಡ್ಬೇಕು. ಈ ಸದ್ಯಕ್ಕೆ ನನ್ಗೆ ಎಷ್ಟು ಇದೆ. ಅಲ್ಲ, ಈಗ ಫೋಟೋ ಶೂಟ್ಸಿಗೆಲ್ಲ ಬಂದಾಗ ಹೀರೋಯಿನ್ಸ್ ಎಲ್ಲ ಫೋಟೋ ತೆಗೆಯುವಾಗ ಅವಾಗ ಏನು ಕನೆಕ್ಷನ್ ಏನು ಆಗಿಲ್ವಾ ಯಾರ ಜೊತೆಗೂ? ಹೇಗೆ? ಆತರ ನಾನು ಅಥವಾ ಇಲ್ಲಿ ಕ್ಯಾಮ್ರಾ ಮುಂದೆ ಬೇಡ ಅಂತ? ಇಲ್ಲ, ಆ ಥರದ್ದೇನಿಲ್ಲ. ಬಿಕಾಸ್ ಅಂದ್ರೆ ನಿಮ್ದು ಆಕ್ಚುಲಿ ವೆಡ್ಡಿಂಗ್ ಆ ಒಂದು ಫೋಟೋಗ್ರಫಿ ಹೆಂಗಿರುತ್ತೆ ಅನ್ನೋ ಒಂದು ಕುತೂಹಲ ಇವಾಗಲೇ. ಆಕ್ಚುಲಿ ನೀವು ಯೂಶಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅದೆಲ್ಲ ಶೂಟ್ ಮಾಡ್ಕೊಡ್ತಿದ್ದೀರಾ. ಸೊ ಏನೇನ್ ಪ್ಲಾನ್ಸ್ ಇರುತ್ತೆ ಅಥವಾ ಹುಡುಗಿ ಹೆಂಗಿರ್ಬೇಕು ಅಂತ ಐಡಿಯಾ ಇದೆ? ಇಲ್ಲ, ಆ ಥರ ಏನಿಲ್ಲ. ಐಡಿಯಾನೇ ಇಲ್ವಾ? ರಿಜಿಸ್ಟರ್ ಮ್ಯಾರೇಜ್ ಅವ್ರ ಮಂತ್ರ ಮಂಗಲ್ಯ ಆಗ್ಬಿಡ್ಬೇಕಷ್ಟೇ, ಆ ಥರ ಏನಿಲ್ಲ. ಆ ಥರ ಪ್ಲಾನ್ ಅಷ್ಟೇನೆ? ಓಕೆ. ಅಂದ್ರೆ ಅವ್ರು ಏನು ಇಂಡಸ್ಟ್ರಿಯಲ್ಲಿ ಇರೋರೇ ಆಗಿರ್ತಾರ ಅಥವಾ? ಇಲ್ಲ, ಇನ್ನೂ ಐಡಿಯಾ ಇಲ್ಲ. ಊರೆಲ್ಲಾರು ಗರ್ಲ್ ಫ್ರೆಂಡ್ ಇಲ್ಲ ಇಲ್ಲಿವರೆಗೂ? ಒಂದು ಸಿಂಗಲ್ ಬ್ರೇಕಪ್ಸ್ ಇದೆ. ಬ್ರೇಕಪ್ಸ್ ಬಿಗ್ ಸ್ಟೋರಿ. ಅಂದ್ರೆ ಕಾಲೇಜಲ್ಲೆಲ್ಲ ಹೆಂಗೆ ನಾಟಿ ಕಿಡ್ ಅಥವಾ? ಇಲ್ಲ, ಸೈಲೆಂಟ್. ಆಕ್ಚುಲಿ ತುಂಬಾ ಸೈಲೆಂಟ್. ನಾನು ಅವಾಗ್ಲಿಂದನೂ ಜಸ್ಟ್ ಅಂದ್ರೆ ಸ್ವಲ್ಪ ಶೈ. ಅಂದ್ರೆ ಫಸ್ಟ್ ಬೆಂಚರ ನೀವು? ಹೇಗೆ? ಫಸ್ಟ್ ಇಲ್ಲ, ಲಾಸ್ಟ್, ಬಟ್ ಲಾಸ್ಟ್ ಬೆಂಚಲ್ಲಿ ಸೈಲೆಂಟ್ ಆಗಿದೆ. ಸೈಲೆಂಟ್. ಓಕೆ. ಸೊ ಅಂದ್ರೆ ಎಲ್ಲ ಫನ್ ಮಾಡ್ತಾ ಇದ್ರಿ ಚೆನ್ನಾಗಿ ಕಾಲೇಜಲ್ಲೆಲ್ಲ? ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇರ್ತಾ ಇತ್ತಾ? ಒಂದು ಅಂದ್ರೆ ಅವ್ರದ್ದೆಲ್ಲ ಇಂಟ್ರೆಸ್ಟ್ ಎಲ್ಲ ಹೇಗಿರ್ತಿತ್ತು? ಸೇಮ್ ಫೋಟೋಗ್ರಫಿ ಆ ಥರನೇ ಇರ್ತಿತ್ತು ಅಥವಾ ವೆರೈಟಿ ಬೇರೆ ಬೇರೆ? ಅಂದ್ರೆ ನನ್ನ ಕಾಲೇಜ್ ಫ್ರೆಂಡ್ಸ್ಗಳದ್ದು ಎಲ್ಲ ಲೈಕ್ ಈಗ ನನ್ನ ಜೊತೆ ವರ್ಕ್ ಮಾಡಿದವರು ನನ್ನ ಜೊತೆ ಒಬ್ಬ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ದಾನೆ, ಪ್ರಮೋದ್ ಅಂತ. ಇನ್ನೊಬ್ಬ ಕ್ಯಾಮ್ರಾಮನ್ ಆಗಿ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಗುರು ಅಂತ ಕ್ಯಾಮ್ರಾಮನ್, ಅವನ ಜೊತೆ ನಾವು ಅವ್ರ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಅವನು ಈಗ ಯಾವುದದು ಮೂವಿ ಹೆಸರು ಐ ಥಿಂಕ್ ನಾಟ್ ರಿಮೆಂಬರ್ ನಾನು. ಪ್ರಜ್ವಲ್ ದೇವರಾಜ್ ಮಾಫಿಯಾ ಅಂತ ಬರುತ್ತೆ. ಅಲ್ಲ, ಇದು ಚೀತಾ ದಟ್ ಒನ್ ಮಾಡ್ತಿದ್ದಾನೆ. ಅವನು ತುಂಬಾ ಮೂವಿ ಮಾಡ್ತಾ ಇದ್ದಾನೆ. ಸೊ ಲೈಕ್ ಓವರ್ ಆಲ್ ಒಂದು ಲೈಕ್ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಅಂದ್ರೆ ಅದೇ ಹೇಳ್ದಾರ ಈಗ ಲಕ್. ಲೈಕ್ ನಾನು ಏನಾಗ್ಬೇಕು ಅನ್ನೋದು ಒಂದು ಲಕ್. ಅಂದ್ರೆ ಲೈಕ್ ಈಗ ವೆಡ್ಡಿಂಗ್ ಸಿಕ್ತು, ವೆಡ್ಡಿಂಗ್ ಇಂದ ಮತ್ತೆ ಸಿನಿಮಾಗೆ ಬಂದೆ. ಸಿನಿಮಾ ನನಗೇನು ವಿಷನ್ ಇತ್ತು, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅಂತ ಅದೇ. ಲೈಕ್ ಅದು ಒಂಥರ ನನ್ನ ಜರ್ನಿ ನನ್ನನ್ನು ಯಾವ್ದ್ರಿಂದನೂ ಒಂದು ಕರ್ಕೊಂಡ್ ಬರ್ತಾ ಇದೆ, ಒಳ್ಳೆ ಸರ್ಕಲ್ ಬೆಳ್ಕೊಡ್ತಾ ಇದೆ. ಲೈಕ್ ಒಂದೊಳ್ಳೆ ಪ್ರೊಡಕ್ಷನ್ ತರ ಅಷ್ಟು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡೋ ಚಾನ್ಸಸ್ ಸಿಕ್ಕಿದೆ. ಸೊ ಅದೇ ಅದು ಜರ್ನಿ ಲೈಕ್ ಇಸ್ ಗೋಯಿಂಗ್. ಅಂದ್ರೆ ನಾನು ಅನ್ಕೊಂಡಿರೋದ್ಕಿಂತ ಚೆನ್ನಾಗಿ ಹೋಗ್ತಾ ಇದೆ. ಅನ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಎಲ್ಲೋ ನಾನು ಒಂದ್ ಕಡೆ ಆರ್ಟಿಕಲ್ ಏನೋ ಓದಿದ್ದು, ನೀವು ಪ್ರೊಡ್ಯೂಸ್ ಕೂಡ ಮಾಡುವ ಆಸಕ್ತಿ ಇದೆ ನಿಮಗೆ ನಾನು ನೋಡಿದ್ದು ಜ್ಞಾಪಕ. ಆಕ್ಚುಲಿ ಇಲ್ಲ ಪ್ರೊಡಕ್ಷನ್ ಇಲ್ವಾ? ಏನಿಲ್ಲ ಇದೆ. ಸಿ ನನ್ನ ಮೂವಿ ಲೈಕ್ ಈಗ ನಾನೇನ್ ಅನ್ಕೊಂಡಿದ್ದೀನಿ ಡೈರೆಕ್ಷನ್ ಇದಕ್ಕೆಲ್ಲ ಅಂದ್ರೆ ಲೈಕ್ ಆಸ್ ಎ ಲೈಕ್ ಪ್ರೊಡ್ಯೂಸರ್ ಆ ತರದ್ದೆಲ್ಲ ಇದೆ. ಬಟ್ ಅಂದ್ರೆ ಆ ತರ ಈಗ ನೋಡ್ಬೇಕು. ಅದು ನನ್ನ ಡೈರೆಕ್ಷನ್ ಈಗ ಸಿನಿಮಾಟೋಗ್ರಫಿನ ಇದ್ ಮಾಡಿ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಅದು ಯಾವ ತರ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಅಂತ. ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಿಮಗೆ ಸಿನಿಮಾಟೋಗ್ರಫಿ ವೈಸ್ ನಿಮ್ಮನ್ನ ಒಂದು ರೀತಿ ಕಾಡಿದ ಸಿನಿಮಾ ಅಥವಾ ಸಖತ್ತಾಗಿದೆಯಲ್ಲ ಇದು ಅನ್ನೋ ತರ ಅನ್ಸಿದ್ದೆ ಯಾವ್ದಾದ್ರು ಇದೆಯಾ ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ನೋಡಿದ ಸಿನಿಮಾ? ಎನಿ ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೂ ಇರ್ಬೋದು. ಸಿನಿಮಾಟೋಗ್ರಫಿಕಲ್ಲಿ ನಿಮಗೆ ಒಂಥರ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ಇಂಪ್ರೆಸಿವ್ ಅನ್ಸಿದ ಸಿನಿಮಾ, ಚೆನ್ನಾಗಿ ಮಾಡಿದ್ದಾರೆ ಇದು?
ನೀವು ಜಾಸ್ತಿ ಸಿನಿಮಾಗಳು ನೋಡ್ತೀರಾ? ನೋಡ್ತೀನಿ. Okay. ಬಟ್ ಒಂದು 2 year ಇಂದ ತುಂಬಾ ಕಮ್ಮಿ ಮಾಡಿದ್ದೆ ಮೂವಿ ನೋಡೋದು. ಅಂದ್ರೆ ಲೈಕ್ ಬಿಕಾಸ್ ನಂದು ಸ್ಕ್ರಿಪ್ಟ್ ನಾವು ಬರಿತಾ ಇದ್ವಿ. ನನಗೆ ಆಕ್ಚುಲಿ ಯಾವ ಮೂವಿನೂ ನನಗೆ ಅಂದ್ರೆ ನಾನು ಒಂದ್ ಸೀನನ್ನು ಅಂದ್ರೆ ನನಗೆ ಗೊತ್ತಿಲ್ಲದೇನು ಯೂಸ್ ಮಾಡಬಾರ್ದು ಅಂದ್ರೆ ಲೈಕ್ ಅದನ್ನ ಅಂತ ಅದೊಂದು ಅಂದ್ರೆ ಲೈಕ್ ಜಸ್ಟ್ ಬ್ರೇಕ್ ತಗೊಂಡಿದ್ದೆ ಅಷ್ಟೇ. ಬಟ್ ನೋಡ್ದೆ ಅಂದ್ರೆ ಲೈಕ್ ಒಂದಿಷ್ಟು ಮೂವಿಗಳು ನೋಡಿದೆ. ಅದ್ರಲ್ಲಿ ಸಿನಿಮಾಟೋಗ್ರಫಿ ಇಂಪ್ರೆಸ್ ಆಗಿದೆ. ಕಲ್ಕಿ ಸಖತ್ ಇಷ್ಟ ಆಯ್ತು. ವಿಜುವಲಿ ಅಂದ್ರೆ ಥಾಟ್ ಇದು ಬ್ಯೂಟಿಫುಲ್ ಆಗಿತ್ತು. ಅಂಡ್ ಲೈಕ್ ನಂಗೆ ಮಲಯಾಳಂ ಮೂವಿಗಳು ಸಖತ್ ಇಷ್ಟ ಆಗಿತ್ತು. ಲೈಕ್ ಆ ಥರದ್ದು. ಯಾವ್ದು ನೋಡಿದ್ರಿ ರೀಸೆಂಟ್ ಆಗಿ ಮಲಯಾಳಂ ಸಿನಿಮಾ? ಮಲಯಾಳಂ ತುಂಬಾ ಟೈಮ್ ಆಯ್ತು. ನನಗೆ ಸಖತ್ ಇಷ್ಟ ಅಂದ್ರೆ ಈ ಮಹೇಶ್ ಅಂಟೆ ಪ್ರತಿಕಾರಂ, ಅದು ಆಮೇಲೆ ಇನ್ನೊಂದಿಂದ ಮೊಯ್ದೀನು, ಚಾರ್ಲಿ ಮಲಯಾಳಂ, ಈ ತರದ್ದು ನಂದು ಒಂದ್ ಸ್ವಲ್ಪ ಆ ಜಾನರ್ ಫಸ್ಟ್ ಮೂವಿ ಜಾನರ್ ಅಲ್ಲಿದೆ. ಆಲ್ಮೋಸ್ಟ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಹೋಗ್ತಾ ಇದೆ ಲೈಫ್ ಅಂತ ಹೇಳಿದ್ರಿ. ಅಂದ್ರೆ ಜಸ್ಟ್ ನನಗೆ ಈಗ ಆಸ್ಪೈರಿಂಗ್ ಸಿನಿಮಾಟೋಗ್ರಾಫರ್ಸ್ಗೆ ಒಂದು ಐಡಿಯಾ ಬರಬೇಕು ಅಂತ ಅಷ್ಟೇ. ಅಫ್ಕೋರ್ಸ್ ನೀವು ಮಾಡಿರೋದ್ರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಇವಾಗ. ಅಂದ್ರೆ ಹೆಂಗೆ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಹೆಂಗಿದೆ ನಿಮ್ದು? ಚೆನ್ನಾಗಿ ಸ್ಟೆಬಿಲೈಸ್ ಆಗಿದ್ದೀರಾ ನೀವು? ಯಾರಾದ್ರೂ ಈ ಆಕ್ಯುಪೇಷನ್ ಅನ್ನ ಓಕೆ ನಮ್ಗೆ ಫೈನಾನ್ಷಿಯಲಿ ಸ್ಟೆಬಿಲೈಸ್ ಆಗ್ಲಿಕ್ಕೆ ಇದನ್ನು ಚೂಸ್ ಮಾಡ್ಕೊಂಡು ನಮ್ಮ ಒಂದು ನಮ್ಮ ಕ್ರಿಯೇಟಿವ್ ವಿಷಯನ ಕರೆಕ್ಟಾಗಿ ಅಳವಡಿಸ್ಕೊಂಡು ಇದರಲ್ಲೂ ನಾವು ಮುಂದೆ ಬರ್ಬೋದು, ಲೈಫ್ನ ಸೆಟಲ್ ಮಾಡ್ಕೋಬಹುದು ಅನ್ನೋ ತರ ಇದೆಯಾ ಈಗ ಫೀಲ್ಡ್ ಹೇಗೆ ಅಂತ? ಇದು ಫೈನಾನ್ಷಿಯಲಿ ವಯಸ್ಸು ನಮಗೆ ಈಗ ತುಂಬಾ ಅಂದ್ರೆ ಲೈಕ್ ಬೇರೆ ಪ್ಲಾನ್ಸ್ ಗಳು ಇರ್ಬೇಕು ಬಿಸ್ನೆಸ್ ವೈಸ್. ಹೌದು ಇರ್ಬೇಕು. ಯಾಕಂದ್ರೆ ಈಗ ಸಿನಿಮಾಟೋಗ್ರಫಿಯಲ್ಲಿ ನಾನೀಗ ನಂದು ನಾಳೆ ಮೂವಿ ನಾನು ಒಂದು ಒಳ್ಳೆ ಹಿಟ್ ಕೊಟ್ಟೆ, ನೆಕ್ಸ್ಟ್ ಒಂದು ಮೂವಿ ಮಾಡ್ತಿದ್ದೀನಿ ಅಂದ್ರೆ ಒಳ್ಳೆ ಮೂವಿ ಸಿಗುತ್ತೆ ಅಂದ್ರೆ ಓಕೆ, ನಾವು ಮಾಡೋ ಮೂವಿ ಅದು ರೀಚ್ ಆಗ್ಬೇಕು ಜನಗಳಿಗೆ. ಆ ತರದ್ ಮೂವಿ ಮಾಡ್ಬೇಕು. ತುಂಬಾ ಜನ ಪಾಪ ಒಳ್ಳೆ ವರ್ಕ್ ಮಾಡಿರ್ತಾರೆ, ಅದೇ ಹೊರಗಡೆ ಬರೋದೇ ಇಲ್ಲ ಅಂದ್ರೆ ಅದ್ರಲ್ಲೇ ಇದಾಗುತ್ತೆ. ಆ ತರದ್ದು ಸಿಚುವೇಶನ್ಗಳು ಎಲ್ಲದು ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಲೈಕ್ ಅದ್ರದ್ದು ಇದು ಅಂದ್ರೆ ನಾವು ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಲೈಕ್ ಲೋನ್ ತಗೊಂಡು ಇನ್ವೆಸ್ಟ್ ಮಾಡಿ ಅದು ಇದು ಹೋಗಿದೆ. ಅದು ಹೇಳಕ್ಕೆ ಆಗಲ್ಲ ಲೈಫಲ್ಲಿ ಏನೇನಾಗುತ್ತೆ ಅದು ಲೈಕ್ ಆ ಫ್ಲೋ ಅಲ್ಲೇ. ಬ್ಯಾಕಪ್ ಏನಾದ್ರು ಪ್ಲಾನ್ಗಳು ಇರ್ಬೇಕು. ಕಷ್ಟ ಆಗುತ್ತೆ. ಕಷ್ಟ ಅಂತಿಲ್ಲ, ಅವ್ರದ್ದು ಇದ್ರಲ್ಲಿ ಅವ್ರು ಯಾವ ತರ ಮೈಂಡ್ ಸೆಟ್ ಫಿಕ್ಸ್ ಮಾಡಿ ಬಂದಿರ್ತಾರೆ. ಲೈಕ್ ಇಲ್ಲ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾರೆ, ನಂದು ಪರವಾಗಿಲ್ಲ, ಈ ತರ ನಡೆಯುತ್ತೆ ಅನ್ನೋದಿದ್ರು ಓಕೆ. ಸಿನಿಮಾಟೋಗ್ರಫಿ ಬ್ಯೂಟಿಫುಲ್ ಅಂದ್ರೆ ಲೈಕ್ ಈಗ ಅಂದ್ರೆ ಅದ್ರದ್ದು ಅಂದ್ರೆ ಪೇಮೆಂಟ್ಸ್ ವೈಸ್ ಅದು ಇದು ಎಲ್ಲದೂ ಚೆನ್ನಾಗಿರುತ್ತೆ. ಬಟ್ ಅದು ಡಿಪೆಂಡ್ ಆನ್ ಸ್ಟೆಪ್ಸ್. ಲೈಕ್ ಯಾವ ತರ ಅಂದ್ರೆ ನಾವ್ ಎಲ್ಲಿದೀವಿ, ನಾವ್ ಎಲ್ಲಿಗೆ ಹೋಗ್ಬೇಕು ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವ್ ಇಲ್ಲೇ ಇದ್ದು ಮತ್ತೆ ಇಲ್ಲೇ ಇದ್ರೆ ಅದ್ರಲ್ಲಿ ನಾವು ಏನು ಮಾಡಕ್ಕಾಗಲ್ಲ. ಇಲ್ಲಿದ್ದವ್ರು ನಾವು ಮತ್ತೆ ಎಲ್ಲ ಹೋಗ್ತೀವಿ ಅನ್ನೋ ತರ ಅಂದ್ರೆ ಆತರ ಮೂವಿ ಆಪರ್ಚುನಿಟಿ ಅದು ಇದು ಅದನ್ನ ನಾವೇ ಕ್ರಿಯೇಟ್ ಮಾಡ್ಬೇಕು. ಒಂದು ಒಳ್ಳೆ ಮೂವಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಮಾಡ್ಬೇಕು ಅಂದ್ರೆ ಅದೇ ಆ ಥಾಟ್ಗಳಲ್ಲೇ ವರ್ಕ್ ಮಾಡಿದ್ರೆ ಅಂದ್ರೆ ಒಳ್ಳೊಳ್ಳೆ ಅಪ್ಗ್ರೇಡ್ ಯುವರ್ ಸೆಲ್ಫ್ ಡೈಲಿ ಬೇಸಿಸ್ ಅಲ್ಲಿ, ಅವಾಗ ಮಾತ್ರ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಆ ರೀತಿ ಎಲ್ಲ ಆಪರ್ಚುನಿಟಿ ಅಂದ್ರೆ ಲೈಕ್ ಈಗ ನಿಮ್ದೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕಲ್ಲ. ಅಂದ್ರೆ ಲೈಕ್ ಒಂದು ಬ್ರ್ಯಾಂಡ್ ಈಗ ಇದೆ. ಈಗ ಯಾವ್ದೋ ಒಂದು ಟಿ ಶರ್ಟ್ ನಾವು ಒಂದು 100 ರೂಪಾಯಿಗೆ ತಗೊಂಡು ನನ್ನ ಒಂದು ಒಳ್ಳೆ ದೊಡ್ಡ ಶೋರೂಮ್ ಅಲ್ಲಿ ಇಟ್ಟು ನಾನು 1,000 ರೂಪಾಯಿಗೆ ಸೇಲ್ ಮಾಡ್ತೀನಿ, ಅದು ನಮ್ದು ಮಾರ್ಕೆಟಿಂಗ್. ಸೊ ನಾನು ಅದನ್ನ ಈ ಟಿ ಶರ್ಟ್ಗೆ ಟ್ಯಾಗ್ ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ. ಆ ಟಿ ಶರ್ಟ್ ಅಲ್ಲಿ ಮ್ಯಾನಿಕ್ಯೂನು, ಆ ಲೈಟಿಂಗ್, ಇದಕ್ಕೆ ಅಂತ ಒಂದು 200 ರೂಪಾಯಿ ಖರ್ಚು ಮಾಡಿದ್ದೀನಿ. ದಟ್ ಈಗ ನನಗೆ ಎಷ್ಟು 300 ರೂಪಾಯಿ ಖರ್ಚಾಗಿದೆ. ರೆಂಟಿಗಿಂತ ಸೇರಿ 400 ರೂಪಾಯಿ 600 ರೂಪಾಯಿ ಲಾಭ ಮಾಡಿದ್ದೀನಿ. ಸೊ ದಟ್ ಈಸ್ ಇನ್ ಲೈಕ್ ಜಸ್ಟ್ ಮೇಕಪ್ ಅಷ್ಟೇ. ಅದನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಓಕೆ. ಸೊ ಅಪಾರ್ಟ್ ಫ್ರಮ್ ಈ ಸಿನಿಮಾಟೋಗ್ರಫಿ ಅಥವಾ ಈ ಕ್ಯಾಮ್ರಾ ಒಂದು ಸಹವಾಸ ಬಿಟ್ಟು ಬೇರೆ ಯಾವ್ದೆಲ್ಲ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ಎಜೆ ಶೆಟ್ಟಿ ಅವರಿಗೆ? ಬಿಸ್ನೆಸ್ ಹೋಟೆಲ್ ಆಲ್ರೆಡಿ ಇದೆ ಮನೇಲೆ. ನಮ್ದು ಅದೊಂದು ಶೆಟ್ಟೀಸ್ ಅದೊಂದು ಹೋಟ್ಲು ನಂದು ಐಡಿಯಾ ಇದೆ. ಹೋಟ್ಲು ನಾನು ಇಲ್ಲಿ ಮಾಡ್ಬೇಕು ಆ ಥರದ್ದೆಲ್ಲ ಇದೆ. ನೋಡ್ಬೇಕು ಅದೆಲ್ಲ ಗೊತ್ತಿಲ್ಲ ಇರ್ಬೋದು, ಐಡಿಯಾ ಇದೆ. ಅದ್ಬಿಟ್ಟು ನಂದು ಮೇಜರ್ ಫೋಕಸ್ ಆನ್ ಅಂದ್ರೆ ರೈಟಿಂಗು, ಲೈಕ್ ಡೈರೆಕ್ಷನ್ ಆ ಥರ ಇದೆ. ಆ್ಯಂಡ್ ಒಂದಿಷ್ಟು ಸರ್ಕಲ್ ಈಗ ಸೂರಿ ಸರ್ ನೆಕ್ಸ್ಟ್ ಮೂವಿ ಮತ್ತೆ ಮಾಡ್ತಾರೆ, ಅವ್ರ ಜೊತೆ ಮಾಡ್ತೀನಿ. ಆ್ಯಂಡ್ ಒಂದಿಷ್ಟು ಮೂವಿಗಳು ಪ್ಲಾನ್ ಮಾಡಿರ್ತೀನಿ. ಸೊ ಆ ಥರ ಲೈಕ್ ಇದರಲ್ಲೇ ಕರೆಕ್ಟ್. ಸೊ ಇನ್ನೊಂದು ಕೊನೆ ಪ್ರಶ್ನೆ, ಏನಿಲ್ಲ ಇದು ಫನ್ನಿ ಆಗಿ ತಗೊಳ್ಳಿ. ಶೆಟ್ಟಿ ಅಂತ ಹೆಸರು ಇಟ್ಕೊಂಡಿರೋದು ಕೂಡ ಈ ಶೆಟ್ಟಿ ಗ್ಯಾಂಗ್ ಜೊತೆಗೆ ಇನ್ನೂ ನೀವು ಸಿನಿಮಾ ಮಾಡಿಲ್ಲ. ಸೊ ಯಾವಾಗ ಮಾಡ್ಬೋದು ಹೇಗೆ ಅಂತ? ಇಲ್ಲ ನನಗೆ ರಿಷಬ್ ಸರ್ ಲೈಕ್ ನನಗೆ ಪರಿಚಯ ಆಗಿದ್ದೆ ಬಗ್ಗಿರೋ ಟೈಮಲ್ಲಿ. ಆ್ಯಂಡ್ ರಾಜ್ ಸರ್ ಜೊತೆ ಅಂದರೆ
ಒಂದು ಮೂವಿ ಕ್ಲಾಶ್ ಅಂದ್ರೆ ಒಂದು ಇದು ಯಾವ್ದಾದ್ರು ಟೋಬಿನಾ? ಅಲ್ಲ, ಇನ್ನೊಂದು ಯಾವ್ದೋ ಮೂವಿ ಮಾಡಿದೆ ಅವ್ರ ಜೊತೆ ಕ್ಲಾಶ್ ಆಗಿ, ಅಂದ್ರೆ ಲೈಕ್ ಬೇರೆಯವ್ರ ಕ್ಯಾಮ್ರಾಮನ್ ಇದ್ರು, ನಾನು ಜಸ್ಟ್ ಹಿಂಗೆ ಹೋಗಿ ವರ್ಕ್ ಮಾಡಿದೆ. ಹೌದಾ? ಓಕೆ. ಸೊ ಅದರಲ್ಲಿ ಪರಿಚಯ ಆದ್ರು. ಸೊ ನಂದು ಏನಿದ್ರು ಈಗ ರಾಜ್ ಸರ್ ಜೊತೆ ನಾನು ಅಂದ್ರೆ ಡೈರೆಕ್ಟರ್ ಆಗಿ ನನಗೆ ಸರ್ ಹಿಂಗ್ ಮಾಡ್ಬೇಕಿದ್ದೀನಿ ಈ ತರ ಅಂತ ಥಿಂಕ್ ಮಾಡಿದೆ. ರಾಜ್ ಸರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಈ ತರ ಬಟ್ ನನಗೆ ಅಂದ್ರೆ ಸಿನಿಮಾಟೋಗ್ರಫಿ ವೈಸ್ ನನಗೆ ಈಗ ಸೂರಿ ಸರ್ದು ಅದು ಇದು ಅಂತ ತುಂಬಾ ಇದೆ. ಅವರು ಯಾವತ್ತ ವರ್ಕ್ ಆಗ್ಬೋದು, ಅದು ಜಸ್ಟ್ ಮಾಡ್ಲೇಬೇಕು ಅಂತ ಏನೋ ಆತರ ಥ್ಯಾಂಕ್ ಯು ಸೋ ಮಚ್ ಎ.ಜೆ. ಶೆಟ್ಟಿ ಅವರೇ. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಆ ಒಂದು ನಿರ್ದೇಶನದ ಕನಸು ಆದಷ್ಟು ಬೇಗ ನನಸಾಗ್ಲಿ, ನಾವು ಕೂಡ ನೋಡ್ಲಿಕ್ಕೆ ಕಾತುರರಾಗಿದ್ದೀವಿ. ಸೊ ಆಲ್ ದ ಬೆಸ್ಟ್ ಟು ಆಲ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಮತ್ತೆ ಎಂಡಿವೇಸ್. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಎ.ಜೆ. ಶೆಟ್ಟಿ ಅವರ ಮಾತುಗಳು. ಮತ್ತೆ ಹೊಸ ಅತಿಥಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿ ತನಕ ಚಿತ್ತಾರ ನೋಡ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕಾನ್ ತಪ್ಪದೇ ಒತ್ತಿ. ಧನ್ಯವಾದಗಳು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.